ಕ್ರಿಸ್ತನಲ್ಲಿ ಪ್ರೇರೆ ನೀವೆಲ್ಲ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯಿಂದ ಈ ವಾಕ್ಯದ ಭಾಗ ಸಾಗು. ಸ್ತುತಿಗೆ ಪಾತ್ರನಾದಂಥ ಪರಲೋಕ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಘನ ಸಲ್ಲಿಸ್ತೇವೆ. ಆರಾಧನೆಗೆ ನಾಯಕ ನೀನೊಬ್ಬನೇ. ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಸಿದ್ಧ ಮಾಡಿದಂಥ ಪಂಕ್ತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ಬಂದಿದ್ದೇವೆ. ವಾಕ್ಯದ ಉಪದೇಶದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಮಾತನಾಡ್ತೀರಿ. ಮಾತನಾಡಿದ ದಾಸ ಅಂತ ನನ್ನನ್ನು ನಿಮ್ಮ ಪಾದ ಬಳಿಗೆ ಒಪ್ಪಿಸ್ತೇನೆ. ಪವಿತ್ರಾತ್ಮ ಸಹಾಯದೊಂದಿಗೆ ಮಾತಾಡೋದಕ್ಕೆ ಬಲಪಡಿಸಿರಿ. ಕೇಳುವಂತ ಸಭಿಕರ ಹೃದಯಗಳನ್ನ ಬಾಗಿಲನ್ನು ತೆರೆಸಿರಿ. ಕೇಳುವಂತ ಈ ವರ್ಷದ ಪ್ರಾರಂಭದ ಮೊದಲನೆಯ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೆ, ಜೀವಳ ತಂದೆಯೇ, ಆಮೆನ್. ಕ್ರಿಸ್ತನ ಪ್ರಿಯ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಈ ಸುಂದರವಾದಂತ ದಿನದಲ್ಲಿ ನಾವು ಬಂದಿದ್ದೇವೆ. ದೇವರು ತಾನೇ ನಮ್ಮನ್ನ ಕಳೆದ ವರ್ಷವಲ್ಲ ಕಾದು ಕಾಪಾಡಿ ಪ್ರತಿ ಕ್ಷಣವೂ ಪ್ರತಿ ಸಮಯವೂ ನಮ್ಮ ಜೊತೆಯಲ್ಲಿ ಆತನಿದ್ದು ನಡೆಸಿ ಬಂದಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳುತ್ತಾ, ಈ ಹೊಸ ವರ್ಷದಲ್ಲಿ ಹೊಸ ವಾರದ ಮೊದಲನೇ ದಿನದಲ್ಲಿ ನಾವು ಕೂಡಿಕೊಂಡಿದ್ದೇವೆ. ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ 52 ವಾರಗಳಿದೆ. 52 ವಾರವೂ ಸಹ ದೇವರು ನಮಗೆ ಕೊಟ್ಟಂತ ಹಬ್ಬದ ದಿನವಾಗಿ ಮಾರಲ್ಪಡ್ತದೆ. ಇಟ್ಸ್ ಎ ಫೆಸ್ಟಿವಲ್ ಆಫ್ ವರ್ಷಿಪ್ ಅಂತ ಹೇಳ್ತವೆ. ನಮಗೆಲ್ಲರಿಗೂ ಇರುವಂತದ್ದು ವಾರದ ಮೊದಲ ದಿನನೇ ಹಬ್ಬ. ಅದಕ್ಕೆ ಹೇಳ್ತಾನೆ, ಹುಳಿ ಇಲ್ಲದ ರೊಟ್ಟಿಯ ಹಬ್ಬವನ್ನು ಮಾಡೋಣ ಬನ್ನಿ ಅಂತ ಕರೀತಾರೆ. ನಮ್ಮೆಲ್ಲರಿಗಿರುವಂತಹ ಹಬ್ಬ ವಾರದ ಮೊದಲ ದಿವಸ 52 ಹಬ್ಬಗಳಿದೆ ನಮಗೆ. ಅಂದ್ರೆ ಪ್ರತಿ ವಾರದ ಮೊದಲನೇ ದಿನ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋದು, ಆತನ ಪರಿಶುದ್ಧವಾದಂತಹ ವಾಕ್ಯಗಳನ್ನ ಕೇಳುವುದು, ಸಭೆಯಾಗಿ ಕೂಡಿಕೊಂಡು ಸಭೆಯ ಅಭಿವೃದ್ಧಿಗಾಗಿ ನಮ್ಮ ಕಷ್ಟಾರಿತವನ್ನ ಕೊಡೋದು, ಸ್ತುತಿ ಯಜ್ಞಗಳನ್ನ ಅರ್ಪಿಸುವುದು, ದೇವರ ಪರಿಶುದ್ಧ ವಾಕ್ಯಗಳ ಉಪದೇಶವನ್ನ ಕೇಳುವುದು, ಈ 5 ಆತ್ಮಿಕದ ಬಲಿಗಳನ್ನ ನಾವು ಸಲ್ಲಿಸುವಂತರಾಗಿದ್ದೇವೆ. ಮತಾಂಧಾರ್ಥಿ ಸಭಿಕರೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ನಾವು ವರ್ಷವನ್ನ ಕಳೆದಾಯ್ತು. 2025 ಪ್ರಾರಂಭನೂ ಹೇಗೆ, ಮುಕ್ತಾಯ ಹೇಗೆ ಅಂತ ನಮ್ಮೆಲ್ಲರಿಗೂ ಸಹ ಪ್ರಶ್ನಾರ್ಥಕವಾಗಿದೆ. ಅನೇಕರನ್ನ ನಾನು ಮಾತಾಡಿದೆ. ಲೋಕದ ಜನರ ಜೊತೆಯಲ್ಲೂ ಮಾತಾಡಿದ್ದೀನಿ, ಸಭಿಕರ ಜೊತೆಯಲ್ಲೂ, ಕುಟುಂಬದ ಜೊತೆಯಲ್ಲೂ ಮಾತಾಡಿದ್ದೀನಿ. ಸ್ಪೀಡ್ ಆಗೋಯ್ತು, ಈ ವರ್ಷ ಸ್ಪೀಡ್ ಆಗೋಯ್ತು. ಹೇಗೆ ಕಾಲವು ಕಳೀತು ಅಂತ ಗೊತ್ತಿಲ್ಲ. ಕ್ರಿಸ್ತನ ಪ್ರಿಯರೇ, ಒಬ್ಬೊಬ್ಬರ ಅನಿಸಿಕೆ ಒಬ್ಬೊಬ್ಬರ ರೀತಿಯಲ್ಲಿದೆ. ನಮ್ಮ ಭಾವನೆಗಳಲ್ಲಿಯೂ 2025 ಯಾವ ರೀತಿಯಲ್ಲಿದೆ, ಏರುಪೇರು ಆಗಿದೆಯಾ ಏನು ಅಂತ ನಾವು ನೋಡ್ಬೇಕಾಗಿದೆ. ಅನೇಕರ ಬದುಕಿನಲ್ಲಿ ಸಂತೋಷ ದಿನಗಳು ಮಾರ್ಪಟ್ಟಿದೆ ಹೋದ ವರ್ಷದಲ್ಲಿ. ಅನೇಕರಿಗೆ ಅನೇಕ ಅಚೀವ್ಮೆಂಟ್ಗಳನ್ನ ಮಾಡಿದಿರಿ, ಅನೇಕ ವಿಷಯಗಳನ್ನ ಸಾಧಿಸಿದಿರಿ. ಕೆಲವೊಂದು ಮನೆಗಳಿಗೆ ಹೋದಾಗ ಅವರು ಸಂತೋಷದ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ನೆನೆಸದೇ ಇರುವಂತಹ ಕಾರ್ಯಗಳು ಸಹ 2025 ನಡೆದಿದೆ ಅಂತ. ಕೆಲವೊಂದು ಕುಟುಂಬಗಳಲ್ಲಿ ಸಹ ದುಃಖದ ವಿಷಯ ಸಹ ನಾನು ಸಂಧಿಸಿದ್ದೇನೆ. ಕಳೆದುಕೊಂಡಂತ ಅವರ ಕುಟುಂಬದಲ್ಲಿ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಕುಟುಂಬದಲ್ಲಿ ಕೆಲವೊಂದು ಜೀವನದ ಏರುಪೇರುಗಳಾಗಿದೆ. ಬದುಕಲ್ಲಿ ಕೆಲವೊಂದು ಕಷ್ಟಾರಿತಗಳನ್ನ ಸಂಧಿಸಿದಂತ ಕುಟುಂಬ ಸಹ ನಾವು ನೋಡಿದ್ದೇವೆ. ಸರಿ, ಈಗ ಹೊಸ ವರ್ಷನ ಪ್ರಾರಂಭಿಸುವ ದೇವರು ನಮ್ಗೆ ಕೊಟ್ಟಿದ್ದಾನೆ. ಖಂಡಿತವಾಗಿ ದೇವರ ಕೃಪೆಯಿಂದ ಈ ಹೊಸ ವರ್ಷನ ನಾವು ಯಾವ ರೀತಿಯಲ್ಲಿ ಸಾಗಬೇಕಾಗಿದೆ ಎಂಬ ಎಚ್ಚರಿಕೆಯಲ್ಲಿ ವಹಿಸಬೇಕಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯವನ್ನ ಹೇಳಿ ನಾನು ಈ ವಾಕ್ಯದ ಭಾಗಕ್ಕೆ ನಾವು ಸಾಕ್ತೇವೆ. ಪ್ರತಿ ವರ್ಷ ಬಂದಾಗ ನಮ್ಮೆಲ್ಲರಿಗೂ ಗೊತ್ತಾಗುವಂಥದ್ದು ಏನು ಅಂದ್ರೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಪೇರೆಂಟ್ಸ್ ಆಗಿರುತ್ತೆ ನಾವು. ಯಾವಾಗ ಆ ಒಂದು ವರ್ಷ ಜನವರಿ ಬರ್ತದೋ ಏನಂತ ಮಕ್ಕಳಿಗೆ ಎಚ್ಚರಿಕೆ ಆಗುತ್ತೆ, ಇನ್ನು ಎಕ್ಸಾಮ್ಗೆ ಕೇವಲ ಏನಂತೀವಿ 2 ತಿಂಗಳಿದೆ. ಮಾರ್ಚ್ ಅಲ್ಲಿ ಎಕ್ಸಾಮ್ ಬರ್ತದೆ. ಮಾರ್ಚ್ ಮುಗಿತಾ ಇದ್ದಂಗ್ಲೆ ನಿಮ್ಮ ರಿಸಲ್ಟ್ ಗೊತ್ತಾಗತ್ತೆ. ಮತ್ತೆ ಜೂನ್ ಪ್ರಾರಂಭಿಸಿದಾಗ ಹೊಸ ಒಂದು ಕ್ಲಾಸ್ಗೆ ಹೋಗ್ತಾರೆ, ಫ್ರೆಶ್ ಆಗಿ ಹೋಗ್ತಾರೆ. ಮತ್ತೆ ಹೆಗೇನ್ ವರ್ಷ ಬಂದಾಗ ಹೆಗೇನ್. ಅದೇ ತರ ಕ್ರಿಸ್ತನ ಪ್ರಿಯರೇ, ನಮಗೊಂದು ಎಕ್ಸಾಮ್ ಆಗಿದೆ ಅಂತ ತಿಳ್ಕೊಳ್ಳುವ. ಒಂದು 2025 ಎಕ್ಸಾಮ್ ಅಲ್ಲಿ ನಾವು ಪಾಸಾ ಫೇಲಾ ಅಂತ ನೋಡುವ. ನಮ್ಮ ಮಕ್ಕಳಿಗೆ ನಾವು ಕೇಳ್ತೀವಿ, ಈ ವರ್ಷ ನಿನ್ನ ಅಂಕ ಎಷ್ಟಿದೆ, ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ತೆಗಿತೀಯ ಮಗನೇ ಅಂತ ಕೇಳ್ತೀವಿ. ಖಂಡಿತವಾಗಿ ಮಕ್ಕಳು ಪ್ರಯತ್ನ ಪಡ್ತಾರೆ, ನಿಜ, ಸುಳ್ಳು ಹೇಳ್ಬಾರ್ದು. ಅವರ ಎಫೆಕ್ಟ್ ಹಾಕಿ ಒಂದು ಸಬ್ಜೆಕ್ಟ್ಗೆ ಯಾವ್ದ್ರಲ್ಲಿ ಬಲಹೀನರಾಗಿದ್ದಾರೋ ಆ ಸಬ್ಜೆಕ್ಟ್ ನ ಎಫೆಕ್ಟ್ ಆಗಿ ತೆಗೆದು ಖಂಡಿತವಾಗಿಯೂ ತಂದೆ ತಾಯಿಗಳ ಒಂದು ಆಸೆಗಳನ್ನ ಪೂರ್ಣ ಮಾಡೋದಕ್ಕೆ ಮಕ್ಕಳು ಪ್ರಯಾಸ ಪಡೋದಂತ ನಿಜ. ಆದ್ರೂ ಸಹ ಎಲ್ಲೋ ಒಂದು ಬಲಹೀನಗಳು, ಎಲ್ಲೋ ಒಂದು ಆ ಒಂದು ವಿಷಯದಲ್ಲಿ ಅವರು ಒಂದ್ ವೇಳೆ ಒಂದು ಅಂಕಗಳನ್ನ ಕಮ್ಮಿಯಾಗಿ ತೆಗೆದುಕೊಳ್ಬಹುದು. ಸರಿ, ನಾವು ನೋಡುವ ಅನೇಕ ಮಕ್ಕಳಲ್ಲಿ ನಾವು ಎದುರು ನೋಡೋದೇನು, ಪೇರೆಂಟ್ಸ್ ಆಗಿರೋದು ನಾವು 100ಕ್ಕೆ ಎಷ್ಟು ಬೇಕು ತಗೋಬೇಕು ಅಂತ ನೆನೆಸ್ತೀವಿ ನಮ್ಮ ಮಕ್ಕಳನ್ನ. ಏನ ಸಂಪ್ರದಾಯ, ಎಷ್ಟು ತಗೋಬೇಕು ಅಂತ 100ಕ್ಕೆ 100 ನನ್ನ ಸಂಪ್ರದಾಯ ನೋಡುವ. ಮುಂದಿನ ದಿನಗಳಲ್ಲಿ 100ಕ್ಕೆ 100 ತೆಗಿ. ತುಂಬಾ ಸಂತೋಷದ ವಿಷಯನೇ. 100ಕ್ಕೆ 100 ಹೆಚ್ಚಿಗಮ್ಮೆ ನಮ್ಗೆ ಏನ್ ಬೇಕಾಗಿದೆ, 80% ಆದ್ರೂ ಬೇಕಲ್ವಾ? ಬೇಡವಾ? 100 ಬೇಕಾ? ಓಕೆ, ಗುಡ್. 100 ಪ್ರಯತ್ನ ಪಡುವ.
ನನ್ನ ಮಗ 100ಕ್ಕೆ 100 ತೆಗಿಬೇಕಂತ ಬಾಯಿಸುವಂತ ತಂದೆ ತಾಯಿಗಳನ್ನ ನಾವು, ನಮ್ಮ ಮಕ್ಕಳು ಆ ಒಂದು ಎಕ್ಸಾಮ್ ಅಲ್ಲಿ 100ಕ್ಕೆ 100 ತೆಗೊಳ್ಳದೆ 100ಕ್ಕೆ 35 ಅಂಕಗಳನ್ನು ತೆಗೆದ್ರೆ ನಮ್ಮ ಪರಿಸ್ಥಿತಿ ಏನು? ನಾವು ಎದುರು ನೋಡುವಂತ 100ಕ್ಕೆ 100 ತಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಂತ ಒಂದು ಅಂಕವನ್ನ ಪಟ್ಟಿ ಇರ್ತೀವಿ. ಇಲ್ಲ ಕಣ, ಹೋಗ್ಲಿ 100ಕ್ಕೆ 100 ತಗಲಿಲ್ಲ ಅಂದ್ರೆ 100ಕ್ಕಾದ್ರೆ 80 ತೆಗಿಬಾರ್ದ, ಅಲ್ಲ 75 ತೆಗಿಬಾರ್ದ ಅಂತ ನಾವು ಒಂದು ಮಾರ್ಜಿನ್ ಮಡಗಿರ್ತೀವಿ. ನನ್ನ ಮಗನು 100ಕ್ಕೆ 35 ಜಸ್ಟ್ ಪಾಸ್ ಆಗಿದ್ರೆ ಏನನ್ಸ್ತದೆ? ಮಗ ಏನ್ ಮಾಡ್ತೀವಿ? ನಾನು ನನ್ನ ಮಕ್ಕಳಿಗೆ ಕೊಟ್ಟಂತ ಎಫೆಕ್ಟ್ ನನ್ನ ಮಗ ಎಜುಕೇಶನ್ ಏನ್ ಮಾಡ್ಲಿಲ್ಲ, ಅಷ್ಟು ಎಫೆಕ್ಟ್ ಮಡಗ್ಲಿಲ್ಲ. ಅದೇ ತಾನೇ ನಾವ್ ಹೇಳೋದು. ನಿನಗೆಲ್ಲಾ ಕೊಡ್ಸಾಯ್ತು, ಎಲ್ಲಾ ಮಾಡಾಯ್ತು, ಒಳ್ಳೆ ಜಾಗದಲ್ಲಿ ಟ್ಯೂಷನ್ ಸೇರ್ಸಿದೀನಿ, ಒಳ್ಳೆ ಜಾಗದಲ್ಲಿ ನಿಮ್ಗೆ ಎಲ್ಲಾ ಕಾರ್ಯಗಳನ್ನು ಮಾಡಿದ್ವಿ, ಯಾವ ನೋಟ್ಸ್ ಕಮ್ಮಿ ಇಲ್ಲ, ಯಾರ ಫೀಸ್ ಕಮ್ಮಿ ಇಲ್ಲ, ನಿನಗೆ ನೀನ್ ಎದಳೋದಕ್ಕಿಂತ ಮುಂಚೆ ನಾನು ಎದ್ದು ಏನ್ ಮಾಡಿದ್ದೀನಿ, ನಿನಗೆ ಓದಿಸಿದ್ದೀನಿ ಎಲ್ಲ ನಾವು ಹೇಳ್ತೀವಿ. ಆದ್ರೆ ನನ್ನ ಮಗಳಿಂದ ಬರಬೇಕಾದ ಅಂಕವು ಕಮ್ಮಿ ಆದಾಗ ನಮ್ಮ ಸ್ಥಿತಿಗತಿಗಳು ಏನಾಗಿರ್ತದೆ, ನಮ್ಮ ಮಕ್ಕಳ ಜೊತೆಲಿ ಮಾತಾಡೋದ ಸಂಭಾಷಣೆ ಆಗಿರ್ತದೆ, ನಾವು ಎದುರು ನೋಡುವಂಥದ್ದು ಏನಾಗಿದೆ. ಸರಿ, ಮಕ್ಕಳ ಕಡೆ ಹೋದಾಗ ಅವ್ರು ಏನಂತ ತಿಳ್ಕೊತಾರೆ? ಅಯ್ಯೋ, ನನ್ನ ತಂದೆ ತಾಯಿಗಳಿಗೆ ನಾನು ಏನ್ ಉತ್ತರ ಕೊಡೋದು? ಮಾರ್ಕ್ಸ್ ಕಾರ್ಡ್ ನೋಡಿದಾಗ, ರಿಸಲ್ಟ್ ನೋಡಿದಾಗ, ಇವತ್ತು ನಾನು ಮನೆಗೆ ಹೋದಾಗ ನನ್ಗೇನ್ ಕಾದಿದೆ, ನನ್ನ ಎಷ್ಟು 100% ಎಫೆಕ್ಟ್ ಆಗೋದು ಸಹ ನಾನು ಯಾಕೆ ಈ ಸ್ಕೋರ್ ತೆಗಿಲಿಲ್ಲ, ಈ ಸಬ್ಜೆಕ್ಟ್ ಅಲ್ಲಿ ಯಾಕೆ ನಾನು ಬಿದ್ದೋದೆ? ನಾವು ಸಬ್ಜೆಕ್ಟ್ ಗಳ ಮೇಲೆ ಡಿಫೆಂಡ್ ಆಗಿದ್ದೀವಿ ಪ್ರಿಯರೇ. ಒಬ್ಬರಿಗೆ ಸೈನ್ಸ್ ಈಸಿ ಆದ್ರೆ ಒಬ್ಬರಿಗೆ ಮ್ಯಾಥ್ಸ್ ಈಸಿ ಇದೆ, ಕೆಲವರಿಗೆ ಮ್ಯಾಥ್ಸ್ ಸೈನ್ಸ್ ತುಂಬಾ ಟಫ್ ಆದ್ರೆ ಬೇರೆ ಸಬ್ಜೆಕ್ಟ್ಗಳು, ಸೋಷಿಯಲ್ ಇನ್ನೊಂದು ಸಬ್ಜೆಕ್ಟ್ಗಳು ತುಂಬಾ ಈಸಿ ಆಗಿರ್ತದೆ. ಯಾವ ಸಬ್ಜೆಕ್ಟ್ ಮೇಲೆ ನಮ್ಮ ಮಕ್ಕಳನ್ನ ಒತ್ತಡ ಇಡ್ತೀವಿ ಅಂದ್ರೆ ಯಾವ್ದ್ರಲ್ಲಿ ವೀಕ್ ಆಗಿದ್ರೆ ಅದ್ರ ಮೇಲೆ ಒತ್ತಡನ ಇಡ್ತೀವಿ. ಇದು ನಿಜ ಸಂಗತಿಯಾದಂತ ವಿಷಯ. ಸರಿ, 2025 ನಾವು ಬಂದಂತ ಬದುಕಿನ ಎಕ್ಸಾಮ್ಗೆ, ನಮ್ಮ ಕುಟುಂಬದ ಎಕ್ಸಾಮ್ಗೆ, ನಮ್ಮ ಆತ್ಮೀಯದ ಎಕ್ಸಾಮ್ಗಳಿಗೆ, ನನ್ನ ಒಡನಾಟದ ಎಕ್ಸಾಮ್ಗಳಿಗೆ ನಾವು ಎಷ್ಟು ಸ್ಕೋರ್ ಕೊಡ್ಬೋದು ಅಂತ ಲೆಕ್ಕ ಹಾಕೊಳ್ಳುವ. ಇವತ್ತು 100ಗೆ 80, 100ಗೆ 65, 100ಗೆ 35. ಇವತ್ತು ನಾನು 25 ಅಷ್ಟು ಅಂಕ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನ. ನಿಮಗೆ ನೀವೇ ಹಾಕೊಳ್ಳಿ, ಯಾರಿಗೂ ಅದನ್ನ ಪ್ರಶ್ನೆ ಹಾಕೊಳ್ಳೋದು ಬೇಕಾಗಿಲ್ಲ. ನನ್ನ ಬದುಕಿನಲ್ಲಿ 2025 ಬದುಕು, ಹಿಂದೆ ಬೇಡ, 2024, 25ರಲ್ಲಿ 365 ದಿನಗಳಲ್ಲಿ ನಾನು ಸಂಧಿಸಿದಂತ ದಿನಗಳಲ್ಲಿ ನಾನು ನನ್ನ ಕುಟುಂಬದ ಜೊತೆಯಲ್ಲಿ 100ಕ್ಕೆ ಎಷ್ಟು ಅಂಕಗಳಾಗಿದೆ? 100ಕ್ಕೆ 100, 100ಕ್ಕೆ 80, 75, ಇಲ್ಲ ಜಸ್ಟ್ ಪಾಸ್ 25, ಇಲ್ಲ ಫೇಲ್. ಇವತ್ತು ನೋಡುವ ಒಂದು ವಿಷಯವನ್ನ ನಿಮ್ಮ ಜೊತೆಯಲ್ಲಿ ಮಾತಾಡೋಕೆ ಇಷ್ಟಪಡ್ತೀನಿ ಪ್ರಿಯರೇ. ನಮ್ಮ ಫೇಲ್ಗೂ ನಮ್ಮ ಪಾಸ್ಗೂ ಒಂದೇ ಒಂದು ನಮಗೆ ಚುಕ್ಕಾಣಿ ಇದೆ. ನಾವು ಹೇಗೆ ಫೇಲ್ ಆಗ್ತೀವಿ, ಹೇಗೆ ಪಾಸ್ ಆಗ್ತೀವಿ ಅಂತ. ನಾವು ಬರೆಯುವಂತ ಪೆನ್ನಿಂದ ನಾವು ಪೆನ್ನಿಂದ ಫೇಲ್ ಆಗ್ತೀರಾ? ಯಾರು ಹೇಳ್ತೀರಾ? ಪೆನ್ನಿಂದ ನಾನು ಈ ಪೆನ್ ಅಪ್ಪ ಇಸ್ಕೊಟ್ಟಿದ್ರೆ ಆ ಪೆನ್ನಲ್ಲಿ ನಾನು ಪಾಸ್ ಆಗ್ತಿದ್ದೆ, ನಮ್ಗೆ ಅಪ್ಪ ಈ ಪೆನ್ ಇಸ್ಕೊಡ್ಲಿಲ್ಲ, ಬೇರೆ ಯಾವ್ದೋ ಪೆನ್ ಇಸ್ಕೊಟ್ರು ಅಂದ್ರೆ ಒಪ್ಕೋತೀರಾ? ಪೆನ್ನಿಂದ ಯಾವ ಕಾರಣಕ್ಕೂ ಸ್ಟೂಡೆಂಟ್ ಏನಾಗೋದಿಲ್ಲ, ಪಾಸ್ ಫೇಲ್ ಆಗೋದಿಲ್ಲ. ಪೆನ್ ಹೇಗೆ ಇರ್ಲಿ, ಯಾವ ಕಂಪನಿ ಆದಾಗಿರ್ಲಿ, ಬರೆಯುವಂತ ಬರವಣಿಗೆ, ಬರೆಯುವಂತ ವ್ಯಕ್ತಿ ಮೇಲೆ ತಾನೆ. ಅದೇ ತರನೇ ನಮ್ಮಲ್ಲಿರುವಂತ ವಿಷಯಗಳನ್ನೇ ಈ ವರ್ಷ ನಾವು ಪಾಸ್ ಆಗಿದ್ದೀವ? ಎಚ್ಚರಿಕೆಯಿಂದ ಇವತ್ತು ಒಂದು ಕಡೆ ಗ್ರಾಫ್ ಆಗಿ ನೋಡುವ ಪ್ರಿಯರೇ. ಸ್ವಲ್ಪ ಹೊತ್ತು ಮಾತ್ರ ಇವು ತೆಗಿದ್ದೇನೆ. ಮುಂದಿನ ದಿನಗಳಲ್ಲಿ ಬೇರೆ ಸಬ್ಜೆಕ್ಟ್ ನ ಮುಂದಿನ ಬೇರೆ ಆಂಗಲ್ ನೋಡುವ, ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ. ಪ್ರಾಕ್ಟಿಕಲ್ ಬುಕ್ ಆಫ್ ಯಾಕೋಬ್, ಜೇಮ್ಸ್ ಬುಕ್ ಅನ್ನ ಸ್ವಲ್ಪ ತಿಳಿಸ್ಕೊಳ್ಳುವ. ಜೇಮ್ಸ್ ಒಂದು ಪುಸ್ತಕದ ಭಾಗದಲ್ಲಿ ಹೇಳ್ತಾನೆ, ಈ ಪುಸ್ತಕನ ಬಾಯ್ಪಾಠ ಮಾಡುವ ಈ ವರ್ಷದಲ್ಲಿ. ಈ ಒಂದು ಪುಸ್ತಕವನ್ನ ನಾನು ಅನೇಕ ವಿಷಯಗಳನ್ನ ಮಾತಾಡಕ್ಕೆ ಬಯಸ್ತೇನೆ. ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ. ಯಾಕೋಬ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ಮಾತ್ರ ನಾವು ಧ್ಯಾನಿಸುವ. ಈ ಒಂದು ವಾಕ್ಯದ ಅನುಗುಣವಾಗಿ ನಮ್ಮ ಈ 2025 ಹೇಗಿದೆ ಅಂತ ನೋಡುವ. ಯಾಕೋಬ 3ನೇ ಅಧ್ಯಾಯ 5ನೇ ವಾಕ್ಯ ಓದಿ. ದೊಡ್ಡ ಕಾರ್ಯಗಳನ್ನು ಈ ಒಂದು ದೇಹದಲ್ಲಿರುವಂತಹ, ನಮ್ಮ ದೇಹದಲ್ಲಿರುವಂತಹ ಅಂಗಗಳಲ್ಲಿರುವಂತಹ ಒಂದು ಭಾಗದ ಬಗ್ಗೆ ಮಾತಾಡ್ತಾ 2025ರಲ್ಲಿ ನನ್ನ ಮಾರ್ಕ್ಸ್ ಏನು ಅಂತ ನೋಡುವ ಪ್ರೇಮ್. 2025ರಲ್ಲಿ ನಾನು ತೆಗೆದುಕೊಂಡಂತ ಮಾರ್ಕ್ಸ್ ಏನು? ನಮ್ಮ ಪೆನ್ ಏನಿದೆ, ಯಾವ್ದಿದು ಪೆನ್ನು? ಇವತ್ತಿನ ಪೆನ್ ಯಾವ್ದು ನನಗೆ? ನಾನು ಹೇಳಿದೆ, ಪ್ರಾರಂಭದಲ್ಲಿ ಹೇಳ್ಬಿಟ್ಟೆ, ನಾನು ರೆನಾಲ್ಡ್ಸ್ ಪೆನ್ನು ಇಲ್ಲ ಇನ್ನೊಂದು ಪೆನ್ಗಳ ಹೆಸರು ನನಗೆ ಜ್ಞಾಪಕ ಇಲ್ಲ, ಕಂಪ್ನಿಗಳ ಹೆಸರು. ಪೆನ್ನಿನಲ್ಲಿ ಇರುವಂತದ್ರಿಂದನ ನಾನು ಪಾಸ್ ಆಗ್ತೇನೆ, ಇಲ್ಲ ಪೆನ್ ಇಟ್ಕೊಂಡು ಬರೆಯುವಂತ ವ್ಯಕ್ತಿ ಪಾಸ್ ಆಗ್ತಾನ? ಪೆನ್ನಿನ ಮೇಲೆ ನಾನು ಕಾರಣ ಹೇಳ್ಬೋದಾ? ಪೆನ್ ಚೆನ್ನಾಗಿಲ್ಲ ಅದಕ್ಕೆ ಫೇಲ್ ಆದ ಅಂತ ಹೇಳ್ಬೋದಾ? ನನ್ನ ಮಗ ಬಂದು ಇಲ್ಲ ಯಾರು ಫೇಲ್ ಆಗಿದ್ದು? ಪೆನ್ ಹಿಡ್ಕೊಂಡ್ ಬರದಂತ ಫೇಲ? ಈಗ ನೋಡುವ, ನನ್ನ ದೇಹದಲ್ಲಿರುವಂತ ಒಂದು ಅಂಗ ಇದೆ. ಈ ಅಂಗ ಹೋದ ವರ್ಷ 2025
ನನ್ನನ್ನ ಈ ವರ್ಷ ಪಾಸ್ ಮಾಡಿದ್ಯಾ ಫೇಲ್ ಮಾಡಿದ್ಯಾ ಅಂತ ನೋಡುವ ಪ್ರಿಯರೇ. ಇವತ್ತು ಇಲ್ಲಿ ನೋಡ್ತಿದ್ದೇವೆ 5ನೇ ಅಧ್ಯಾಯದಲ್ಲಿ ನನ್ನ ಪೆನ್ ಯಾವುದು, ಚಿಕ್ಕ ಅಂಗ ಯಾವುದು, ನಮ್ಮ ನಾಲಿಗೆ. ಮನೆಗೆ ಸರಿ ಬಗ್ಗೆ ಮಾತಾಡಿದ್ದೀನಿ. ನಾನು ಈ ಒಂದು ವರ್ಷದ ಒಂದು ಬೇರೆ ರೀತಿಯಲ್ಲಿ ಒಂದು ನಾಲಿಗೆ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತು ನನ್ನ ರಿಸಲ್ಟ್ ಈ ನಾಲಿಗೆ ಏನ್ ಕೊಡ್ತಾ ಇದೆ? 2025ರಲ್ಲಿ ನನ್ನ ನಾಲಿಗೆಯಿಂದ ನಾನು ಪಡೆದುಕೊಂಡಂತಹ ಅಂಕಗಳು ಎಷ್ಟು ಈ ವರ್ಷಕ್ಕೆ? ನನ್ನ ನಾಲಿಗೆಯು ಯಾವ ರೀತಿಯಲ್ಲಿ ನನ್ನನ್ನ ಈ ಲೋಕದಲ್ಲಿ ಇನ್ನೊಂದು ಕ್ಲಾಸ್ಗೆ ಹೋಗಕ್ಕೆ ಬಿಡ್ತಾ ಇದೆಯಾ ನಮ್ಮ ನಾಲಿಗೆ? ನಾನು ತೆಗೆದುಕೊಂಡಂತ ಈ ಅಂಕದಲ್ಲಿ ನೀವು ಹಾಕೊಳ್ಳಿ 100ಗೆ ಎಷ್ಟು ಮಾರ್ಕ್ಸ್ ಈ ನಾಲಿಗೆಯಿಂದ ನಾನು ಪಡ್ಕೊಂಡಿದ್ದೀನಿ. ಯಾಕೆ ನಾಲಿಗೆಯಿಂದ ನಾನು ಪಡ್ಕೊಳ್ಳೋಕೆ ನಾಲಿಗೆಯಿಂದಾನೇ ಮಾರ್ಕ್ಸ್ ತಗೋಬೇಕಂದ್ರೆ ಇದು ಪೆನ್. ಇದು ನಮಗೆ ಏನಾಗಿದೆ, ನಮ್ಮ ದೇಹದಲ್ಲಿ ಏನಾಗಿದೆ, ಇದು ನಾಲಿಗೆ, ಈ ಟಂಗ್ ಏನಂತ ನಾಲಿಗೆಗೆ, ನಮ್ಮ ದೇಹಕ್ಕೆ ಚಿಕ್ಕ ಅಂಗವಾಗಿದೆ. ಚಿಕ್ಕ ಅದು ಏನ್ ಮಾಡುತ್ತೆ ಅಂತ ನೋಡುವ 6ನೇ ವಾಕ್ಯ ಓದಿ. ಏನ್ ಮಾಡ್ತದೆ? ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ರು ದೊಡ್ಡ ಕಾರ್ಯಗಳನ್ನು ಏನ್ ಮಾಡ್ತದೆ? ಕೊಚ್ಚಿಕೊಳ್ಳುತ್ತದೆ. ನಾಲಿಗೆ ಏನ್ ಮಾಡ್ತಂದ್ರೆ ತನ್ನ ದೇಹದಲ್ಲಿ ಇರುವಂತ ಎಲ್ಲಾ ಅಂಗಗಳಿಗಿಂತ ಕೊಚ್ಚಿಕೊಳ್ಳುತ್ತದೆ ಅಂತ, ಹೆಚ್ಚಿಸ್ಕೊಳ್ತದೆ ಅಂತ ನಾಲಿಗೆ. ನಿಮಗೆ ಗೊತ್ತಾ, ನಮ್ಮ ದೇಹದಲ್ಲಿರುವಂತ ದೊಡ್ಡ ಇದ್ಯಾವುದು ಅಂಗ ಯಾವುದು? ನಾನು ಯಾರೋ ಒಬ್ರು ಕೇಳ್ತಾ ಇದ್ರು, ಟಿವಿಯಲ್ಲೇ ಕೇಳ್ತಾ ಇದ್ರು. ಸರಿ ಬಿಡಿ, ಬೇಡ, ಸಮಯಗಳು ವೇಸ್ಟ್ ಆಗುತ್ತೆ. ನಮ್ಮ ದೇಹದಲ್ಲಿರುವಂತ ಎಲ್ಲಾ ಅಂಗಗಳಿಗಿಂತ ನಾಲಿಗೆ ಚಿಕ್ಕದಾಗಿದೆ. ಅದು ಏನ್ ಮಾಡ್ತಂತೆ? ದೊಡ್ಡದಾಗಿ ಕೊಚ್ಕೋತದಂತೆ. ಯಾಕೆ ನಾಲಿಗೆ ದೊಡ್ಡದಾಗಿ ಕೊಚ್ಕೋತದೆ? ನಾಲಿಗೆಯಿಂದಲೇ ನಮ್ಮ ಎಲ್ಲಾ ವಿಷಯಗಳನ್ನ ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಸಾಧ್ಯ. ನಾಲಿಗೆಯಿಂದಲೇ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ. ಅದು ಯಾವ ಕಾರ್ಯ ಆದ್ರೂ ಸರಿನೇ. ಅದಕ್ಕಾಗಿ ನಾಲಿಗೆ ಏನ್ ಮಾಡ್ತದಂತೆ? ನಮ್ಮ ವಿಷಯದಲ್ಲಿ ಅದು ತನ್ನ ವಿಷಯದಲ್ಲಿ ಕೊಚ್ಚಿಕೊಳ್ಳದೆ. 6ನೇ ವಾಕ್ಯ ಏನು ಹೇಳ್ತದೆ? ತನ್ನ ಕಾರ್ಯಗಳನ್ನು ಕೊಚ್ಚಿಕೊಳ್ಳದೆ ಎಷ್ಟು ಕೊಂಚ ಎಷ್ಟು ದೊಡ್ಡ ಕಾಡನ್ನು ಬೀಸುತ್ತದೆ. ನಾಲಿಗೆಯು ಇಚ್ಛೆ, ನಾಲಿಗೆಯ ಅದರ್ಮ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ತಿಳಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹಚ್ಚಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ. ಈ 6ನೇ ವಾಕ್ಯವನ್ನ ಬಿಡಿಯಾಗಿ ನಾವು ನೋಡುವ. ಈ ನಾಲಿಗೆ ಏನು ಅಂತ ಹೇಳಿ ಯಾಕೋಬ ಈ ರೀತಿಯಲ್ಲಿ ಬರೀತಿದ್ದಾನೆ ಪ್ರಿಯರೇ. ನಾಲಿಗೆನ ಬೇರೆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಮತ್ತೆ ನೀವು ಬೇರೆ ಹ್ಯಾಂಗಲ್ ಅಲ್ಲಿ ನೋಡ್ಬೇಡಿ. 2025ರಲ್ಲಿ ಈ ನಾಲಿಗೆ ನನ್ನನ್ನ ಪಾಸ್ ಮಾಡಿದೆ ಅಂತ ನೋಡ್ತಾ ಇದ್ದಾರೆ. ಆ ಒಂದು ಆಂಗಲ್ ಅಲ್ಲಿ ಮಾತ್ರ ಇದು ಜಸ್ಟ್ ಪಾಸ್, ಇಲ್ಲ 50% ಪಾಸ್, ಇಲ್ಲ 70% ಪಾಸ್, ಇಲ್ಲ 100 ಪಾಸ್. ಆ ಹ್ಯಾಂಗಲ್ ಅಲ್ಲಿ ನೋಡಿ. ಈ ನಾಲಿಗೆ ನನ್ನನ್ನ 2025ರಲ್ಲಿ ಯಾವ ರೀತಿ ಪೋಟ್ರಿ ಮಾಡಿದೆ, ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದೆ, ನನ್ನ ಯಾವ ರೀತಿಯಲ್ಲಿ ನನ್ನನ್ನ ಬಳಸ್ಕೊಂಡಿದೆ ನಾಲಿಗೆ. ನೋಡಿ ಹೇಳ್ತದೆ, ಅದೊಂದು ಕಿಚ್ಚು, ಅದೊಂದು ಬೆಂಕಿಯ ಕಿಡಿ. ಆ ಕಿಡಿ ಏನ್ ಮಾಡ್ತದೆ? ಒಂದು ಕಿಡಿ ಕಾಡನ್ನೆಲ್ಲ ಹೀಗೆ ಸುಡ್ತದೆ ನೋಡ್ರಿ ಅಂತ ಹೇಳ್ತಾನೆ ಯಾಕೋಬ. ಹಂಗಾದ್ರೆ ಈ ನಾಲಿಗೆ ಎಂಬುದು ಒಂದು ಕಿಚ್ಚಾಗಿದ್ರೆ ಕಾಡನ್ನೇ ಸುಡ್ತದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಸುಡುವಂತ ಕಾರ್ಯ ಈ ನಾಲಿಗೆ ಮಾಡ್ತದೆ ಅಂತ ಹೇಳ್ತಿದ್ದಾನೆ ಯಾಕೋಬ. ಈ ನಾಲಿಗೆ ಇಸ್ ಡೇಂಜರಸ್, ಸುಡುವಂತ ಕಾರ್ಯ ಮಾಡ್ತದೆ. ನಾಲಿಗೆಯು ಕಿಚ್ಚೆ ಹೇಳ್ಬಿಟ್ಟ ಅಲ್ಲಿ, ಅದು ಬೆಂಕಿನೇ ನಾಲಿಗೆ. ಈ ಬೆಂಕಿಯ ನಾಲಿಗೆ, ಈ ಟಂಗ್, ಈ ನಾಲಿಗೆ ಯಾವ ರೀತಿಯಲ್ಲಿ ನಿಮ್ಮನ್ನ ಬಳಕೆ ಮಾಡ್ಕೊಂಡಿದೆ 2025ರಲ್ಲಿ? 2025ರಲ್ಲಿ ನಿಮ್ಮ ನಾಲಿಗೆ ನಿಮ್ಮ ಬದುಕಿನಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡು ಬರ್ತಾ ಇದೆ? ನಂತರ ಹೇಳ್ತಾರೆ, ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳಲ್ಲಿ ನಡುವೆ ಇಟ್ಟಿದೆ. ಅಧರ್ಮ ಲೋಕದ ರೂಪವಾಗಿ ಇಟ್ಟಿದೆ ಅಂತೆ. ಅಧರ್ಮ ಲೋಕದ ರೂಪವಾಗಿ ಇಟ್ಟಿದೆ ಅಂತೆ ನಾಲಿಗೆ, ನಮ್ಗೆ ಇಡಲ್ಪಟ್ಟಿದೆ ಅಂತೆ. ನಂತರ ಹೇಳ್ತಾನೆ, ಅದೇನ್ ಮಾಡ್ದಂತೆ? ನಮ್ಮ ಅಂಗಗಳನ್ನ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಏನ್ ಮಾಡ್ತದೆ? ಒಳ್ಳೇದ್ ಮಾಡ್ತದ, ಕೆಡಿಸ್ತದೆ ಅಂತ ಹೇಳ್ತದೆ. ನಾಲಿಗೆನ ಯಾಕೋಬ ಕೆಡಿಸುತ್ತೆ. 2025ರಲ್ಲಿ ನಿಮ್ಮ ನಾಲಿಗೆ ನಿಮ್ಮ ಅಂಗಗಳನ್ನ, ನಿಮ್ಮ ದೇಹವನ್ನ ಕೆಡಿಸಿದೀಯಾ? ಕೆಡಿಸೋದು ಅಂದ್ರೆ ಏನು? ನಾಲಿಗೆ ಹೇಗೆ ನನ್ನ ದೇಹವನ್ನ ಕೆಡಿಸ್ತದೆ? ನಾಲಿಗೆ ಹೇಗೆ ನನ್ನನ್ನ ಈ ವರ್ಷ ನನ್ನನ್ನು ಉಪಯೋಗ ಮಾಡ್ಕೊಂಡಿದ್ದೀರಿ ನೀವು? ಕ್ರಿಸ್ತನಲ್ಲಿ ಪ್ರಿಯರೇ, ಈ ರೀತಿಯಲ್ಲಿ ನಾವು 1, 2, 3 ಉದಾಹರಣೆಗಳನ್ನ ನೋಡ್ಕೊಂಡು ಹೋಗೋ ಪ್ರಿಯರೇ. ಜಸ್ಟ್ ಪ್ರತಿ ಸಮಯ, ಪ್ರತಿದಿನ ನಾವು ನೋಡುವಂತವ್ರು ಯಾರನ್ನ? ಪ್ರತಿದಿನ ನೋಡುವಂತವ್ರು ಯಾರನ್ನ?
ಪ್ರತಿದಿನ ನಾವು ಜಾಸ್ತಿ ನಮ್ಮ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿರೋರು ಯಾರು? ಸಭೆಯವರ, ನನ್ನ ಸ್ನೇಹಿತರ, ಇಲ್ಲ ನನ್ನ ಕೊಲೀಗ್ಸ್ ಕೆಲಸ ಮಾಡುವಂತ ಸ್ಥಳದಲ್ಲಿ ಅವರ ಪ್ರತಿದಿನ ನಮ್ಮ ಜೊತೆಲೇ ಇರ್ತಾರ? ಹೆಚ್ಚಾಗಿರೋರು ಯಾರು ಪ್ರತಿದಿನ ನಮ್ಮ ಜೊತೆಲಿ? ಕುಟುಂಬಸ್ಥರು ಮಾತ್ರ, ಇಸ್ ಫ್ಯಾಮಿಲಿ. ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಈ ಕಿಚ್ಚಿನ ಕೆಲಸ, ನಾಲಿಗೆ ಕೆಲಸ. ಕ್ರಿಸ್ತನ ಪ್ರಿಯರೇ, ವೇದ ವಾಕ್ಯ ನಮ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೆ, ನಾಲಿಗೆ ಕಿಚ್ಚು ಅಂತ ಹೇಳಾಯ್ತು. ಈ ನಾಲಿಗೆಯನ್ನ ನಾನು ಬಳಸುವಂತ ಸ್ಥಳಗಳ ಮೇಲೆ ನಾವು ಡಿಫೆಂಡ್ ಆಗಿದ್ದೇವೆ. ಯಾವ ಸ್ಥಳದಲ್ಲಿ ನಾವು ಹೆಚ್ಚಾಗಿ ನಾಲಿಗೆನ ಬಳಸ್ತೀವಿ ಅಂದ್ರೆ, ಮೊದಲಾಗಿ ನಾವು ಯಾರ ಜೊತೆಯಲ್ಲಿ ಜಾಸ್ತಿ ಬಳಸ್ತೀವೋ ಅಲ್ಲಿ ನಾಲಿಗೆ ನಮಗೆ ಉಪಯೋಗ ಆಗುತ್ತೆ. ನಾಲಿಗೆ ನಾನು ಜಾಸ್ತಿ ಉಪಯೋಗಿಸುವಂತ ಸ್ಥಳ ಯಾವುದು ಅಂದ್ರೆ, ಮೊದಲಾಗಿ ನನ್ನ ಕುಟುಂಬ. ಏನೇ ನನ್ನ ಗೆಳೆಯರ ಜೊತೆಲಿ ಮಾತಾಡೋದು, ಒಂದು ಅರ್ಧ ಗಂಟೆ, 1 ಗಂಟೆ, ಮಧ್ಯಾಹ್ನ, ಒಂದಿನ ಇರ್ಬೋದು, ಒಂದಿನ ಇಲ್ದೇ ಇರ್ಬೋದು, ಇಲ್ಲ 1 ವಾರ ಇರ್ಬೋದು, 1 ವಾರ ಇಲ್ದೇ ಇರ್ಬೋದು. ಆದ್ರೆ ಕುಟುಂಬ ಹಂಗಲ್ಲ. ಪ್ರತಿದಿನ ಕುಟುಂಬನನ್ನು ಸಂಧಿಸ್ತೇವೆ. ಆ ಕುಟುಂಬದ ವಿಷಯದಲ್ಲಿ ನನ್ನ ನಾಲಿಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಈ ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ? ನಾನು ನನ್ನ ಜವಾಬ್ದಾರಿಕೆ ಉಳ್ಳಂತ ನನ್ನ ನಾಲಿಗೆಯನ್ನ, ಗಂಡನಾದಂತ ಸ್ಥಳದಲ್ಲಿ ನನ್ನ ನಾಲಿಗೆಯನ್ನ ಯಾವ ರೀತಿ ಅರಿಬಿಟ್ಟಿದ್ದೇನೆ? ಹೇಗ್ ಮಾತಾಡಿದ್ದೀರಿ? ಹೆಂಡತಿಯಾಗಿ ನನ್ನ ನಾಲಿಗೆಯನ್ನ ಹೇಗೆ ಬಳಸ್ಕೊಂಡಿದ್ದೀನಿ? ನನ್ನ ನಾಲಿಗೆಯನ್ನ ನಾನು ಹೇಳ್ತಾ ಇರೋದು ಮತ್ತೆ ಹೇಳ್ತೀನಿ, ಪರೀಕ್ಷೆಯ ಅಂಕದ ಮೇಲೆ ನಿಮ್ಮ ನಾಲಿಗೆ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ಪ್ರಾರಂಭದಲ್ಲಿ ಹೇಳಿದೆ, ಹೇಗೆ ನಾಲಿಗೆಯನ್ನು ಉಪಯೋಗಿಸ್ಕೊಂಡಿದ್ದೀವಿ, ಹೇಗೆ ನಾಲಿಗೆ ಉಪಯೋಗಿಸ್ಬೇಕು. ಈ ನಾಲಿಗೆಯನ್ನ ನಿಮ್ಮ ಗಂಡನ ಬಳಿಯಲ್ಲಿ ನಿಮ್ಮ ನಾಲಿಗೆ ಯಾವ ರೀತಿಯಲ್ಲಿ ಬಳಕೆ ಆಗಿದೆ, ನಿಮ್ಮ ಹೆಂಡತಿಯ ಬಳಿಯಲ್ಲಿ ನಿಮ್ಮ ನಾಲಿಗೆ ಹೇಗೆ ಬಳಕೆ ಆಗಿದೆ? ಅದು ಕಿಡಿಕಾರಿದೆಯಾ, ಇಲ್ಲ ಆ ನಾಲಿಗೆ ನಿಮ್ಮನ್ನ ಆಶೀರ್ವಾದವಾಗಿ ಕರ್ಕೊಂಡ್ ಬಂದಿದ್ಯಾ ಅಂತ ನೋಡಿ. ಸ್ವಲ್ಪ 9ನೇ ವಾಕ್ಯ ನೋಡಿ, ಮೇಲೆ ಬರುವ 9ನೇ ವಾಕ್ಯ. ನಾಲಿಗೆಯು ತಂದೆಯಾದ ಕರ್ತನನ್ನ ಕೊಂಡಾಡುತ್ತದೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನ ಏನ್ ಮಾಡ್ತದೆ? ಈ ನಾಲಿಗೆ ಯಾವ ರೀತಿಯಲ್ಲಿ ಉಂಟಾಗಲ್ಪಟ್ಟಿದೆ? 9ನೇ ವಾಕ್ಯದ ಪ್ರಕಾರ, ತಂದೆಯಾದ ಕರ್ತನ ಕೊಂಡಾಡುತ್ತದೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಏನಾಗಿದೆ? ಯಾವುದು? ಹಂಗಾದ್ರೆ ಈ ನಾಲಿಗೆ ಯಾರ ರೀತಿಯಲ್ಲಿದೆ ಅಂತ ಉಂಟು ಮಾಡಲ್ಪಟ್ಟಿದೆ ಅಂತೆ? ಯಾರ ರೀತಿಯಲ್ಲಿದೆ? ದೇವರ ಹೋಲಿಕೆ ಪ್ರಕಾರನೇ ನಾಲಿಗೆ ಉಂಟಾಗಿರೋದು. ನಾಲಿಗೆಯನ್ನ ಬಳಸುವಂತ ಬಳಿಕೆ ಮಾತ್ರ ನಮ್ಮ ಕೈಯಲ್ಲಿದೆ. ಈಗ ಯೋಚನೆ ಮಾಡಿ, ಈ ನಾಲಿಗೆ, ಈ ಟಂಗ್ನ ನನ್ನ ಗಂಡನ ಬಳಿಯಲ್ಲಿ ತಂದೆಯಾದ ದೇವರು ಕೊಟ್ಟಂತ ಸೃಷ್ಟಿಯ ನಾಲಿಗೆ ಪ್ರಕಾರ ಇತ್ತ, ಇಲ್ಲ ಕೆಳಗಡೆ ವಾಕ್ಯ ಹೇಳ್ತಾರೆ, ಅದೇ ಕೊನೆಯ ವಾಕ್ಯದಲ್ಲಿ ಮನುಷ್ಯರನ್ನ ಶಪಿಸುವಂತ, ಅಂದ್ರೆ ಅದು ದುಷ್ಟವಾದಂತ, ಅದು ಕಿಚ್ಚಾಗಿತ್ತ ಅಂತ ಸ್ವಲ್ಪ ಯಾವ ರೀತಿಯಲ್ಲಿ ಆ ನಾಲಿಗೆಯನ್ನ ನಾವು ಬಳಕೆ ಮಾಡಿರ್ತೀವಿ? ಕ್ರಿಸ್ತನ ಪ್ರಿಯರೇ, ನಮಗೆ ಆದಂತ ಸ್ಥಾನಮಾನನ ದೇವ್ರು ಕೊಟ್ಟಾಯ್ತು. ನನ್ನ ಪಾತ್ರಗಳನ್ನ ಈ ಭೂಮಿಯಲ್ಲಿ ಇಟ್ಟಾಯ್ತು ದೇವ್ರು. ಬದಲಾವಣೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಇವತ್ತು ಬೇಕಾದ್ರೆ ಪ್ರಪಂಚ ಬೇರೆ ರೀತಿಯಲ್ಲಿ ತಿರುಗಿದೆ. ದೇಹದ ಅಂಗಗಳನ್ನ ಬದಲಾವಣೆ ಮಾಡಬಹುದು. ಒಬ್ಬ ಸ್ತ್ರೀ ಹೋಗಿ ಪುರುಷನಾಗ್ಬೋದು, ಪುರುಷ ಹೋಗಿ ಏನ್ ಮಾಡ್ತಾನೆ? ಸ್ತ್ರೀ ಆಗ್ಬೋದು. ಟೆಕ್ನಾಲಜಿ ಎಷ್ಟು ಬೆಳೆದಿದೆ. ನಾಲಿಗೆಯನ್ನ ಬದಲಾವಣೆ ಮಾಡ್ತಾರ, ಅವರು ಬದಲಾವಣೆ ಮಾಡ್ತಾರ. ಆತರ ಏನಾದ್ರು ಬಂದಿದ್ಯಾ? ನಾಲಿಗೆನ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ದೇಹದ ಅಂಗವೈಚರ್ಯಗಳನ್ನ ಬದಲಾವಣೆ ಮಾಡ್ಕೋಬಹುದು, ಅದು ದೇವರಿಗೆ ತದ್ವಿರುದ್ಧವಾದದ್ದು. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಾಲಿಗೆ ಮಾತ್ರ ಬದಲಾವಣೆ ಆಗೋದೇ ಸಾಧ್ಯ ಇಲ್ಲ. ಈಗ ಲೆಕ್ಕ ಹಾಕೊಳ್ಳುವ ನನ್ನ 6ನೇ ವಾಕ್ಯದ ಪ್ರಕಾರ, ಈ ನಾಲಿಗೆ ನನ್ನ ಗಂಡನ ಬಳಿಯಲ್ಲಿ ಮಾತಾಡುವಂತ ಮಾತು ಹೇಗಿತ್ತು? ಈಗ ನೀವು ಒಂದು ಮಾರ್ಕ್ಸ್ ಹಾಕಿ, ನೀವು 100ಗೆ ಎಷ್ಟು ಪರ್ಸೆಂಟೇಜು ಇಸ್ ಗುಡ್ ಟಾಕಿಂಗ್, ಇಸ್ ಬ್ಯಾಡ್ ಟಾಕಿಂಗ್? ಎಷ್ಟು ಶಪಿಸುವಂತ ಶಾಪ ಹಾಕಿರೋದಿಲ್ಲ ನೀವು. ಮತ್ತೆ ಈ ವಾಕ್ಯನ ಹಾಗೆ ತಗೊಳಕ್ ಹೋಗ್ಬೇಡಿ. ಶಾಪ ಹಾಕಿರೋದಿಲ್ಲ, ಗೌರವವಿಲ್ಲದ ಪದಗಳನ್ನ ಉಪಯೋಗಿಸಿದ್ದೇವೆ. ಗೌರವಯುತವಾದಂತ ಪದಗಳನ್ನ ಬಳಸದೇ ಇರ್ತೀವಲ್ಲ, ಅದೇ ಮನುಷ್ಯನ ಮಾತಾಡುವಂತ ಮಾತು. ದೇವರಿಂದ ಸೃಷ್ಟಿಯಾದಂತ ಈ ನಾಲಿಗೆ ದೇವರನ್ನ ಘನಪಡಿಸುವಂತ ರೀತಿಯಲ್ಲಿದ್ರೆ, ನಿಮ್ಮ ನಾಲಿಗೆ ನಿಮ್ಮ ಯಜಮಾನರನ್ನ, ಗಂಡನನ್ನ ಘನಪಡಿಸುತ್ತದೆ. ಈಗ ನಮ್ಮ 2 ಟಂಗ್ ನಮ್ಗಿದೆ ಅಂತ ಅರ್ಥ. ಬಳಕೆ ಮಾತ್ರ, ಒಂದೇ ಟಂಗೆ ಬಳಕೆ ಮಾತ್ರ, ಬಳಸೋದು ಮಾತ್ರ. எப்படி நம்முடைய நாவை யூஸ் பண்ணிருக்கோம் இந்த வருஷத்துல, கடந்த வருஷத்து சாரி யோசனை பண்ணி பாருங்க. இப்ப கொடுங்க, மார்க்ஸ் கொடுங்க. என் மனைவி கிட்ட நீங்க எப்படி பேசுனீங்க? என்னுடைய அன்பு சகோதரங்களே,
எப்படி உங்க மனைவி கிட்ட வார்த்தையை யூஸ் பண்ணிருக்கிறீங்க? எந்த மாதிரி வார்த்தைகளை உங்க யூஸ் பண்ணிருக்கிறோம்? என் மனைவி என்று சொல்ல போதே வசனம் சொல்லுது, ಕಣವನು ಮನೆ ஒரೇ ಶರೀರಮ சொல்லப்படுது. ಗಂಡ ಹೆಂಡತಿ ಒಂದೇ ಶರೀರದ ವೇದ ವಾಕ್ಯ ಆಯ್ತು. ಈಗ ಒಂದೇ ಶರೀರದಲ್ಲಿರುವಂತ ನಾಲಿಗೆ, ಒಂದೇ ಶರೀರಕ್ಕೆ ತಾನೆ ಒಂದೇ ನಾಲಿಗೆ ಇರೋದು ಏನಮ್ಮ ಮಕ್ಕಳ? ಈ ನಾಲಿಗೆ ಒಂದೇ ಗಂಡ ಹೆಂಡತಿ ಹೇಳುವಂತ ಶರೀರದ ನಾಲಿಗೆ ಯಾವ ರೀತಿಯಲ್ಲಿ ಬಳಕೆಯಾಗಿದೆ? ತುಂಬಾ ಯೋಚನೆಕರವಾದಂತ ವಿಷಯವಾಗಿದೆ, ನನಗೆ ಗೊತ್ತಿಲ್ಲ. ಬಳಕೆ ತುಂಬಾ ಮುಖ್ಯವಾಗಿದೆ. ಯಾಕೆಂದ್ರೆ ಇದು ಕಿಚ್ಚು. ಇದೇ ವೇದ ವಾಕ್ಯ ಹೇಳಿದ್ರೆ ಅದು ಬೆಂಕಿ ಅಂತ ಹೇಳ್ತದೆ. ಬೆಂಕಿ ಸುಡುತ್ತೆ. ಅದೇ ವಾಕ್ಯದ 6ನೇ ವಾಕ್ಯದಲ್ಲಿ ಬೆಂಕಿ ಅಂತ ಹೇಳುವಂತ ಯಾಕೋಬ ಅದೇ ಅಧ್ಯಾಯದ 9ನೇ ವಾಕ್ಯ ಹೇಳ್ತಾನೆ, ಇದು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಂತ ದೇವರಿಗೆ ಹೋಲಿಕೆ ಆಗಿರುವಂತ ನಾಲಿಗೆ ಅಂತ ಹೇಳ್ತಾನೆ. ಅರ್ಥ ಆಗ್ತಿದ್ಯಾ? ದೇವರ ಹೋಲಿಕೆ ಆದಂತ ನಾಲಿಗೆ ಒಂದಿದೆ, ಅದೇ ನಾಲಿಗೆ ಕಿಚ್ಚನಬ್ಬಿಸಿ ಸುಟ್ಟು ಬಿಡುವಂತ ನಾಲಿಗೆ ಆಗಿದೆ ಅಂತ ಹೇಳ್ತಾನೆ. ಈಗ ಬಳಸುವಂತ ಬಳಕೆ ಅಷ್ಟೇ. ನನ್ನ ಪೆನ್ನಿನಲ್ಲಿ ಇಂಕ್ ಇದೆ, ಪೆನ್ ಇದೆ, ಎಲ್ಲ ಇದೆ. ಬರೆಯುವಂತ ಬರಹಗಾರನ ಮೇಲೆ ಇದೆ, ಅವನು ಪಾಸ ಫೇಲ್ ಅಂತ. ನನ್ನ ನಾಲಿಗೆಯನ್ನ ಯಾವ ರೀತಿಯಲ್ಲಿ ತಿದ್ದಿದ್ದೀನಿ, ಯಾವ ರೀತಿಯಲ್ಲಿ ತೀಡಿದ್ದೀನಿ, ಯಾವ ರೀತಿಯಲ್ಲಿ ಮಾತಾಡಿದ್ದೀನಿ, ಯಾವ ರೀತಿಯಲ್ಲಿ ಶಬ್ದ ಉಪಯೋಗ ಮಾಡಿದ್ದೀನಿ ಅಂತ. ಈ ರೀತಿಯಲ್ಲಿ ಬರೋದಾದ್ರೆ ಮಕ್ಕಳ ಬಗ್ಗೆ 2ನೇ 3ನೇ ಭಾಗದಲ್ಲಿ ಬರೋದಾದ್ರೆ, ಮಕ್ಕಳೇ ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿಂದ 6ನೇ ಅಧ್ಯಾಯದಲ್ಲಿ ಹೇಳ್ತದೆ. ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯಾದ ನಾಲಿಗೆಯನ್ನ ನೀವು ಅರಿಬಿಟ್ಟಿದ್ದೀರಿ ಇವತ್ತು? ನಿಮ್ಮ ತಂದೆಗೂ ನಿಮ್ಮ ತಾಯಿಗೂ ಬಳಸುವಂತ ಬಳಕೆ ಆದಂತ ನಿಮ್ಮ ನಾಲಿಗೆ ಯಾವ ರೀತಿಯಲ್ಲಿದೆ? ಜಸ್ಟ್ ಲೈಕ್ ಗಾಡ್. ದೇವರ ರೀತಿಯಲ್ಲಿ ಮಾತಾಡಿದ್ದೀರಾ ನಿಮ್ಮ ತಂದೆ ಹತ್ರ? ಒಬ್ಬ ಕ್ರಿಸ್ತನ ರೀತಿಯಲ್ಲಿ ನಿಮ್ಮ ತಂದೆ ಹತ್ರ ಮಾತಾಡಿದ್ದೀರಾ? ತಾಯಿ ಹತ್ರ ಮಾತಾಡಿದ್ದೀರಾ? ಇಲ್ಲ ಸಬ್ಸಿದ್ದೀರಾ? ಇವತ್ತು ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ಹತ್ರ ಕಳೆದ ವರ್ಷದಲ್ಲಿ ನಾನು ಯಾವ ರೀತಿಯಲ್ಲಿ ಮಾತಾಡಿದೆ, ಯಾವ ರೀತಿಯಲ್ಲಿ ಶಬ್ದ ಪ್ರಯೋಗ ಮಾಡಿದೆ, ಯಾವ ರೀತಿಯಲ್ಲಿ ನನ್ನ ಶಬ್ದದಲ್ಲಿ ನಿಮ್ಮ ತಾಯಿಯ ಘನತೆಯನ್ನ, ನಿಮ್ಮ ತಂದೆಯ ಘನತೆ ತಂದಿದ್ದೀರಾ? ಇಲ್ಲ ನಿಮ್ಮ ತಾಯಿಯ ನಿಮ್ಮ ತಂದೆಯ ಕಣ್ಣೀರಿಗೆ ಕಾರಣವಾಗಿದೆ ನಿಮ್ಮ ನಾಲಿಗೆ? ನಿಮ್ಮ ನಾಲಿಗೆಯನ್ನ ಯಾವ ರೀತಿಯಲ್ಲಿ ಬಳಸಿದ್ದೀರಿ? ಇನ್ನೊಂದು ಭಾಗದಲ್ಲಿ ನೋಡಿದ್ರೆ, ನಿಮ್ಮ ಕೊಲೀಗ್ಸ್, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ನಾಲಿಗೆಯನ್ನು ಯಾವ ರೀತಿಯಲ್ಲಿ ಅರಿಬಿಟ್ಟಿದ್ದೀರಿ? ಯಾಕೆ ವಿಷಯವನ್ನ ಮಾತಾಡ್ತಿದ್ರೆ, ಇವತ್ತು ನಮಗೆ ಮಾರ್ಕ್ಸ್ ಬೇಕಾಗಿದೆ ಅಲ್ವಾ? ನನ್ನ ಮಾರ್ಕ್ಸ್ ಬೇಕಾಗಿದೆ ಅಲ್ವಾ? ಈ ಮಾರ್ಕ್ಸ್ ಇಲ್ಲ ಅಂದ್ರೆ ಮುಂದೆ ನಾವು ನೋಡ್ತೇವೆ, ಎಂಡಿಗಲ್ಲಿ ಗೊತ್ತಾಗುತ್ತೆ ನಿಮ್ಮ ಮಾರ್ಕ್ಸ್ ಏನಾಗುತ್ತೆ ಅಂತ. ನಮ್ಮ ಮಾರ್ಕ್ಸ್ ಎಷ್ಟರ ಮಟ್ಟಿಗೆ ರಿಸಲ್ಟ್ ಹೇಳ್ತದೆ 2025 ಅಂತ ಗೊತ್ತಾಗತ್ತೆ. ನಾವೇನೋ ತಿಳ್ಕೊಂಡಿದೀವಿ, ವರ್ಷ ಕಳೆದಾಯ್ತು, ಕೇಕ್ ತಿಂದಾಯ್ತು, ಮಾಡಾಯ್ತು, ಹೊಸ ಬಟ್ಟೆ ಹಾಕಾಯ್ತು, ಹೊಸ ವರ್ಷ ಬಂದಾಯ್ತು, ಬರ್ತಾ ಇದೆ ವರ್ಷ ಬರ್ತಾ ಇದೆ. ಹೌದು ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ ವರ್ಷ? ನಿಮ್ಗೆ ಗೊತ್ತಾ? 2000 ವರ್ಷ ಆಯ್ತು ಯೇಸು ಕ್ರಿಸ್ತನ ಬಂದು ಹೋಗಿ. ಎಷ್ಟು ಸಾವಿರ ವರ್ಷಗಳಿದೆ ಗೊತ್ತಿಲ್ಲ. ಆದ್ರೆ ನಮಗ್ ಮಾತ್ರ ಡೇಟ್ ಇದೆ, ನಮಗ್ ಮಾತ್ರ ಇಯರ್ ಇದೆ, ನಮಗ್ ಮಾತ್ರ ಏನಿದೆ? ಆಯುಷ್ಕಾಲದ ಅಂತ್ಯ ದಿನಗಳಿದೆ. ಅದನ್ನ ಮಾತ್ರ ಮರಿಬೇಡಿ. ವೇದವಾಕ್ಯ ಹೆಚ್ಚಾದ್ರೆ 80 ವರ್ಷದ ಒಂದು ಗುರ್ತು ವೇದವಾಕ್ಯ ತಿಳಿಸ್ಬಿಟ್ಟಿದೆ. ಅದು ಕಷ್ಟ ದಿನಗಳೇ ಅಂತ ವೇದವಾಕ್ಯ ಹೇಳಾಯ್ತು. ಆದ್ರೆ ಆ ದಿನಗಳನ್ನ ಸಂಧಿಸ್ತಾ ಇದೀವಿ. ಈಗ 16 ಇದ್ದವನು 17ಗೆ ಹೋಗಾಯ್ತು, 25 26ಗೆ ಹೋಗಾಯ್ತು, 30 ಇದ್ದವನು 31ಕ್ಕೆ ಹೋಗಾಯ್ತು, 60 ಇದ್ದವನು 61ಕ್ಕೆ ಹೋಗಾಯ್ತು, 80 ಇದ್ದವನು 81ಕ್ಕೆ ಹೋಗಾಯ್ತು. ಹೋಯ್ತಾ ಇದೀವಿ. ಎಲ್ಲಿಗೆ ಹೋಯ್ತಾ ಇದೀವಿ? ದೇವರ ವಾಕ್ಯದ ಅನುಗುಣವಾಗಿ ಮುಪ್ಪಿನವರೆಗೆ ಹೋಗ್ತಾ ಇದೀವಿ. ಈಸ್ ಡೆತ್ ಡೇಟ್ಗೆ ಹೋಗ್ತಾ ಇದೀವಿ, ಡೆತ್ ಇಯರ್ಗೆ ಹೋಗ್ತಾ ಇದೀವಿ ನಾವು. ಈಗ ನಮ್ಮ ಒಂದು ಎಕ್ಸಾಮಿನೇಷನ್ ಹೇಗಿದೆ? ಈ ನಾಲಿಗೆ ನಾವು ಹೇಗೆ ಬಳಕೆ ಮಾಡಿದ್ದೇವೆ? 7ನೇ ವಾಕ್ಯವನ್ನು ನಾವು ಓದುವ ಪ್ರೇರೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳ ಹತೋಟಿಗೆ ತರುವುದುಂಟು ಮತ್ತು ತಂದುದುಂಟು. ಏನಂತೆ? ನಾಲಿಗೆ ಮನುಷ್ಯ ಏನ್ ಮಾಡ್ತಾನಂತೆ? ಎಲ್ಲವನ್ನ, ಪ್ರಪಂಚದಲ್ಲಿ ದೇವರು ಏನೆಲ್ಲ ಉಂಟು ಮಾಡಿದ್ರು ಅದೆಲ್ಲವನ್ನ ಏನ್ ಮಾಡಕ್ ಸಾಧ್ಯ? ಹತೋಟಿ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡುವಂತದಾದ್ರೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡೋ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆ ಇರುತ್ತೆ ದೊರೆತನ ಮಾಡಲಿ. ಇದನ್ನೇ ಯಾಕೋಬ ಇಲ್ಲಿ ಹೇಳ್ತಿದ್ದಾನೆ,
ಭೂಮಿಯಲ್ಲಿರುವಂತ ನರಜಾತಿ, ಸಕಲ ಜಾತಿ, ಮೃಗ, ಪಕ್ಷಿ, ಕ್ರಿಮಿ, ಜಲಸರ ಏನ್ ಮಾಡಕ್ ಸಾಧ್ಯ ಅವನ ಕೈಯಲ್ಲಿ? ಹತೋಟಿಗೆ ತರಕ್ ಸಾಧ್ಯ, ಇಸ್ ಕಂಟ್ರೋಲ್. ಅದನ್ನ ಕೂರ್ಸಕ್ ಸಾಧ್ಯ, ನಿಲ್ಸಕ್ ಸಾಧ್ಯ, ಓಡ್ಸಕ್ ಸಾಧ್ಯ. ಎಂತ ಸಿಂಹ ಆದ್ರೂ ಸಹ ಅದನ್ನ ಅಡಗಿಸ್ತಾನೆ ಪ್ರಿಯರೇ. ಎಂತ ಆನೆ ಅದು ಸಹ ಅದನ್ನ ಭಿಕ್ಷೆ ಬೆಳೆಸ್ತಾನೆ, ಅದನ್ನ ಕರ್ಕೊಂಡು ಸುತ್ತಿಸ್ತಾನೆ, ಅದನ್ನ ಪಳಗಿಸ್ತಾನೆ. ಅಷ್ಟು ಕಾರ್ಯವನ್ನು ಯಾರು ಕೊಟ್ಟಿರೋದು ಮನುಷ್ಯನ್ಗೆ? ದೇವ್ರು ಕೊಟ್ಟಿದ್ದಾರೆ. ಆದ್ರೆ ದೇವರು ಕೊಟ್ಟಂತ ದೇವರು ಒಂದು ವಿಷಯವನ್ನ ಇಲ್ಲಿ ಗಮನ ಇಡಿ. 8ನೇ ವಾಕ್ಯದಲ್ಲಿ, ಆದರೆ 8ನೇ ವಾಕ್ಯ ಏನ್ ಹೇಳ್ತದೆ? ಆದರೆ ಯಾವ ಮಾನವನು ಹ ಹತೋಟಿಗೆ ತರಲಾರನು. ಆದ್ರೆ ನಾಲಿಗೆಯನ್ನು ಯಾವ ಮಾನವನು ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹತೋಟಿಗೆ. ಹಂಗಾದ್ರೆ ಅರ್ಥ ಏನು? ಅರ್ಥ ಏನು? ಯಾರ ಕೈಲೂ ಆಗೋದಿಲ್ಲ ಅಂತ ಹೇಳಾಯ್ತು. ಯಾವ ಮಾನವನ ಕೈಲೂ ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ನಾಲಿಗೆನ ಹತೋಟಿಗೆ ತರಕ್ಕಾಗಲ್ಲ, ಇನ್ನೊಬ್ಬರ ನಾಲಿಗೆ ಅಲ್ಲ, ನನ್ನ ನಾಲಿಗೆನ ಏನ್ ಮಾಡಕ್ ಸಾಧ್ಯ ಇಲ್ಲ, ಹತೋಟಿಗೆ ತರೋದಕ್ಕೆ ಸಾಧ್ಯವಿಲ್ಲ. ಹಂಗಾದ್ರೆ ಏನರ್ಥ? ಮಾನವ ಯಾರ ಕಂಟ್ರೋಲ್ ಇದ್ದಾನೆ? ನಾಲಿಗೆ ಕಂಟ್ರೋಲ್ ಇದ್ದಾನೆ ಅಂತ ಅರ್ಥ. ಎಲ್ಲಾ ಮೃಗಗಳು, ಎಲ್ಲಾ ಪಕ್ಷಿಗಳು ಯಾರ ಕಂಟ್ರೋಲ್ ಇದೆ? ಮಾನವನ ಹತೋಟಿಯಲ್ಲಿದೆ, ಅವನ ಕಂಟ್ರೋಲ್ ಇದೆ. ಆದ್ರೆ ಈ ಮನುಷ್ಯ, ಈ ದೇಹ ಎಂಬ ಈ ಮನುಷ್ಯ ಯಾರ ಕಂಟ್ರೋಲ್ ಕೊಂಡೋಯ್ತದೆ? ಯಾರ ಕಂಟ್ರೋಲ್ ಇದ್ದಾನೆ? ನಾಲಿಗೆ ಕಂಟ್ರೋಲ್ ಇದ್ದಾನೆ. ಈಗ ನಾಲಿಗೆನ ಯಾವ ರೀತಿಯಲ್ಲಿ ಬಳಸ್ಬೇಕಾದ್ರೆ ಇವತ್ತು ಯೋಚನೆ ಮಾಡಿ. ಎಷ್ಟು ಸಾರಿ ನಮ್ಮ ಪದಗಳನ್ನು ಉಪಯೋಗಿಸ್ತಿದ್ದೇವೆ, ಎಷ್ಟು ಸಾರಿ ನಮ್ಮ ನಾಲಿಗೆ ನಮ್ಮನ್ನ ಸೋಲಿಸಿದೆ, ಎಷ್ಟು ಸಾರಿ ನಾಲಿಗೆ ನಮ್ಮನ್ನ ಫೇಲ್ ಮಾಡಿದೆ ಈ ವರ್ಷದಲ್ಲಿ. ಎಲ್ಲೆಲ್ಲಿ ನನ್ನ ಫೇಲ್? ಆವಾಗಲೇ ನಾನು ಒಂದು ಲಿಸ್ಟೇ ಕೊಟ್ಟೆ. ಕುಟುಂಬದಲ್ಲಿ ನೀವು ಸಂಧಿಸುವಂತ, ಕುಟುಂಬದಲ್ಲಿ ನಿಮ್ಮ ನಾಲಿಗೆಯನ್ನ ಬಳಸುವಂತ ಬಳಕೆ ಏನಿದೆ? ಹೌದು, ನನ್ನ ನಾಲಿಗೆಯನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಂತ ವೇದವಾಕ್ಯ ಹೇಳ್ತದೆ. ಆದ್ರೆ ಹತೋಟಿಗೆ ತರುವಂತ ಕಾರ್ಯಗಳನ್ನ ನೀವು ಮಾಡೋದಕ್ಕೆ ಸಾಧ್ಯ ಪ್ರೇರೆ. ಅದನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯ. ಅದು ಹತೋಟಿಗೆ ಬರಲಿಲ್ಲ ಅಂದ್ರೂ ಅದು ಹತೋಟಿಗೆ ತರೋಕ್ ಸಾಧ್ಯ. ಯಾವ ರೀತಿಯಲ್ಲಿ ಸಾಧ್ಯ ಅಂತ ಮುಂದಿನ ವಾಕ್ಯದಲ್ಲಿ ನೋಡುವ. ಇವತ್ತು ಹೇಳಿ, ಈ ನಾಲಿಗೆ ನನ್ನನ್ನ ಪಾಸ್ ಮಾಡಿದ್ಯಾ? ಹೆಚ್ಚಿನ ಅಂಕ ಕೊಡಿಸಿದ್ಯಾ? ಇವತ್ತು ಹಾಕಿ, ನಿಮ್ಮ ಲಿಸ್ಟ್ ಅಲ್ಲಿ ಹಾಕಿ, ಎಲ್ಲಿ ನಾನು ಪಾಸ್ ಆಗಿದ್ದೀನಿ. ಎಲ್ಲರಿಗೂ ಎಷ್ಟು ಸಬ್ಜೆಕ್ಟ್ ಇರೋದಮ್ಮ? 6 ಸಬ್ಜೆಕ್ಟಾ? ನನ್ಗೆ ಗೊತ್ತಿಲ್ಲ, 6 ಸಬ್ಜೆಕ್ಟ್ ಇದೆ ಅಲ್ವಾ? ಎಷ್ಟು? 6 7? ಸುಮ್ಗೆ ಒಂದು ಕ್ಲಾಸಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ? 6 ಸಬ್ಜೆಕ್ಟ್ ಅಲ್ವಾ? 6 ಸಬ್ಜೆಕ್ಟ್ ಅಲ್ಲಿ 6 ಸಬ್ಜೆಕ್ಟ್ಗಳಿದೆ. 6 ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಆ ಸ್ಟೂಡೆಂಟ್ ಒಂದು ಫೇವರ್ ಆಗಿರ್ತಾನೆ. ನನಗೆ ಸೋಷಿಯಲ್ ಅಂದ್ರೆ ತುಂಬಾ ಇಷ್ಟ, ಅವನು ಹೆಚ್ಚಿನ ಅಂಕ ತೆಗಿತಾನೆ. ಮ್ಯಾಥ್ಸ್ ಅಂದ್ರೆ ಕಷ್ಟ ಅಂದ್ರೆ ಅದ್ರಲ್ಲಿ ವೀಕ್ ಆಗಿರ್ತಾನೆ. ಯಾವುದೋ ಒಂದು ಸಬ್ಜೆಕ್ಟ್ ಅವನಿಗೆ ಏನಾಗಿರ್ತದೆ? ವೀಕ್ ಆಗಿರ್ತದೆ. ಯಾವುದೋ ಒಂದು ಸಬ್ಜೆಕ್ಟ್ ಏನಾಗಿರ್ತದೆ? ಅವನಿಗೆ ಟಾಪರ್ ಆಗಿರ್ತಾನೆ. ಟಾಪರ್ ಆಗಿರೋ ವಿಷಯದಲ್ಲಿ ಅವ್ನು ಚಿಂತೆನೆ ಮಾಡೋದಿಲ್ಲ. ಅವನ ಚಿಂತಾ ಜನಕ ಪೂರ್ತಿ ಯಾವ್ದ್ರ ಮೇಲಿದೆ? ಯಾವ್ದು ವೀಕ್ ಆಗಿದೆ ಅದ್ರ ಮೇಲಿದೆ. ಅದೇ ತರ ನನ್ನ ನಾಲಿಗೆಯನ್ನ ನನ್ನ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಬಳಸ್ತಾ ಇದ್ದೀನಿ, ಆ ನಾಲಿಗೆಯನ್ನ ಯಾರ್ಯಾರ ಹತ್ರ ಹೇಗೆ ಬಳಸ್ತಾ ಇದ್ದೀನಿ, ಎಲ್ಲಿ ಟಾಪರ್ ಆಗಿದ್ದೀನಿ, ಎಲ್ಲಿ ವೀಕ್ ಆಗಿದೆ ಅಂತ ನೋಡ್ಬೇಕು ನಾವು. 6 ಸಬ್ಜೆಕ್ಟ್ ಅಲ್ಲಿ ನೀವು 5 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ಫೇಲ್ ಆದ್ರೆ ಯು ಆರ್ ಫೇಲ್ಡ್. ಫೇಲ್ ಅಲ್ವಾ? ಫೇಲ್ ತನ್ ಟೀಚರ್ಸ್ ಎಲ್ಲರೂ ಇದ್ದೀರಿ ಇಲ್ಲಿ. 6ರಲ್ಲಿ ನೀವು 2 ಸಬ್ಜೆಕ್ಟ್ ಫೇಲ್ ಆದ್ರೆ ಫೇಲೇ, ನೀವು ಬದುಕು ಕ್ಲೋಸ್. ಅದೇ ತರ ನಾವು ದೇವರ ಬಳಿಯಲ್ಲಿ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ನನಗ್ ಸಿಕ್ಕಿದಂತ ನನ್ನ ಕುಟುಂಬದ ಚೌಕಟ್ಟಲ್ಲಿ ನನ್ನ ನಾಲಿಗೆಯನ್ನು ಅರಿಬಿಡುವಾಗ ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಗಂಡನಿಗೆ ಸಲ್ಲಿಸಬೇಕಾದ ಗೌರವವನ್ನ ಗಂಡನಿಗೆ ಸಲ್ಲಿಸಲೇಬೇಕು. ನಾನ್ ಮಾತಾಡ್ತೀನಿ, ನನ್ಗೆಲ್ಲಾ ಗೊತ್ತು ಅಂತ ನಿಮ್ಮ ನಾಲಿಗೆಯನ್ನು ಅರಿಬಿಟ್ರೆ ಯು ಆರ್ ಫೇಲ್ಡ್. ಯಾಕಂದ್ರೆ ಹತೋಟಿ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಹತೋಟಿ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ನಮ್ಮಲ್ಲಿರುವಂತ ಅನೇಕ ವಿಷಯಗಳು ಅದನ್ನ ಮಾತಾಡಕ್ ಬಿಡ್ತದೆ. ನಿಮ್ಮ ಹಣ ನಿಮ್ಮನ್ನ ಮಾತಾಡಕ್ ಬಿಡುತ್ತೆ, ನಿಮ್ಮ ಸೌಂದರ್ಯ ನಿಮ್ಮನ್ನ ಮಾತಾಡಕ್ ಬಿಡುತ್ತೆ, ನಿಮ್ಮ ಸ್ಟೇಟಸ್ ನಿಮ್ಮನ್ನ ಮಾತಾಡಕ್ ಬಿಡುತ್ತೆ, ನಿಮ್ಮಲ್ಲಿರುವಂತ ಏನ್ ಹೇಳ್ತಾರೆ ಹಿರಿತನದ ಮಾತುಗಳು ಮಾತಾಡಕ್ ಬಿಡುತ್ತೆ. ಒಂದು ಉದಾಹರಣೆ ಹೇಳೋದಾದ್ರೆ, ಗಂಡನನ್ನ ನೀವು ಸನ್ಮಾನಿಸಲೇಬೇಕು ಅಂತ ಹೇಳೋದು ಎಫೆಸ 5ನೇ ಅಧ್ಯಾಯದ ಮಾತು. ಇಲ್ಲಿ ನಾನು ನಾಲಿಗೆ ಅರಿಬಿಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನನ್ನ ನಾಲಿಗೆಯನ್ನ ಮಾತಾಡಕ್ ಬಿಡ್ತಾ ಇದ್ದೀನಿ ಅಂದ್ರೆ ಕಾರಣ ಏನು? ನನ್ನ ನಾಲಿಗೆ ಮಾತಾಡಕ್ ಕಾರಣ ಏನು? ನನ್ನ ಗಂಡನ ಸ್ಥಿತಿಗತಿಗಳೆಲ್ಲ ನಾವು ಕಾರಣ ಹೇಳೋದು ದೊಡ್ಡ ವಿಷಯ ಅಲ್ಲ. ಬ್ರದರ್ ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಅದೆಲ್ಲ ವಾಕ್ಯ ಒಪ್ಕೊಳ್ಳೋದಿಲ್ಲ. ನಿನ್ನ ಕೆಲಸ ಏನು? ನಿನ್ನ ಗಂಡತಿ ಹತ್ರ ನೀನು ಮಾತಾಡಬೇಕಾದ ಮಾತುಗಳು ಹೇಗಿರ್ಬೇಕು? ನಿನ್ನ ಶಬ್ದಗಳು ಹೇಗಿರ್ಬೇಕು? ನಿನ್ನ ಮಾತಿನ ಶೈಲಿ ಹೇಗಿರ್ಬೇಕು?
ಒಂದು ವೇಳೆ ನಿನ್ನ ಮಡತಿ ಹತ್ರ ಮಾತಾಡೋ ಮಾತಿನಲ್ಲಿ ನೀನೇನಾದ್ರೂ ಫೇಲ್ ಆದ್ರೆ ಯು ಆರ್ ಫೇಲ್ಡ್. ನಿಮ್ಮ ನಾಲಿಗೆಯನ್ನು ಹತೋಟಿಗೆ ತರಬೇಕಾದಂತ ಕಾರ್ಯಗಳು ವಾಕ್ಯದಲ್ಲಿದೆ. ಅದಕ್ಕೆ ಈ ಸತ್ಯವೇದ ಇದೆ ಹತೋಟಿಗೆ ತರುವಂತದ್ದು. ಯಾವ್ದು ಹತೋಟಿಗೆ ತರುವುದು? ಇದೇನೆ ನಿಮ್ಗೆ ಹತೋಟಿಗೆ ತರುವಂತದ್ದು ಸತ್ಯವೇದ. ಸತ್ಯವೇದ ನಿಮ್ಮಲ್ಲಿ ಇಲ್ಲ ಅಂದ್ರೆ, ವೇದವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ, ದೇವರ ಜ್ಞಾನ ನಿಮ್ಮಲ್ಲಿ ಇಲ್ಲ ಅಂದ್ರೆ ನಾಲಿಗೆ ಹೇಗ್ ಬೇಕಾದ್ರೂ ಮಾತಾಡುತ್ತೆ. ತಂದೆ ತಾಯಿಗಳನ್ನ ಮಕ್ಕಳು ಮಾತಾಡ್ತಾರೆ. ಕೇಳಿದ್ರೆ ನಮ್ಮ ತಂದೆ ಕುಡ್ಕೊಂಡ್ ಬರ್ತಾನೆ ಬ್ರದರ್, ಅದಕ್ಕೆ ಅವನನ್ನ ನಾನು ಓಡ್ದು ಎಳ್ಕೊಂಬಂದೆ ಅಂತ ಹೇಳ್ತಾನೆ ಒಬ್ಬ ಮಗ. ಹೊಡಿಯುವಂಥದ್ದು, ಮಾತಾಡುವಂಥದ್ದು ಯಾರಿಂದ ಸಿಕ್ತು ಅವನಿಗೆ ಅಧಿಕಾರ? ಯಾರು ಅವನಿಗೆ ಕೊಟ್ಟಿದ್ದು? ಅವ್ರ ತಂದೆನ ಅಶಬ್ದವಾಗಿ ಒಂದು ಪದವನ್ನು ಉಪಯೋಗಿಸ್ತಾನೆ ಅಂತ ಇಟ್ಕೊಳ್ಳಿ. ತಂದೆಯ ಬಲಹೀನಗಳನ್ನ ಎತ್ತಿ ಹಿಡಿದು ಮಾತಾಡೋದಕ್ಕೆ ಮಗನಿಗೆ ರೈಟ್ಸ್ ಕೊಟ್ಟಿದ್ಯಾರು? ತಾಯಿಯ ಸ್ಥಿತಿಗತಿಗಳನ್ನ ಉಪಯೋಗಿಸ್ಕೊಂಡು ಮಗ ಮಾತಾಡ್ತಾನಂದ್ರೆ, ಮಗಳು ಮಾತಾಡ್ತಾಳಂದ್ರೆ ಮಗನಿಗೂ ಮಾತಾಡೋದು ರೈಟ್ಸ್ ಕೊಟ್ಟಿದ್ಯಾರು? ವೇದವಾಕ್ಯದ ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿ, ಆದ್ರೆ ನಿಮ್ಮ ಕೆಟ್ಟ ತಂದೆ ತಾಯಿಗಳನ್ನ ಸನ್ಮಾನಿಸಬೇಡಿ ಅಂತ ವೇದವಾಕ್ಯ ಹೇಳಿದ್ಯಾ? ಹಂಗೇನಾದ್ರು ಪ್ರಬೋಧನೆ ಮಾಡಿದ್ಯಾ ಸತ್ಯವೇದ? ನಿನ್ನ ತಾಯಿ ಕೆಟ್ಟವಳು, ಅದಕ್ಕೆ ನೀನು ಸನ್ಮಾನಿಸಬೇಡ ಅಂತ ಹೇಳಿದ್ಯಾ? ನಿನ್ನ ತಂದೆ ಪಾಪದಲ್ಲಿದ್ದಾನೆ, ಅವನು 3-4 ಹೆಂಡತಿಯನ್ನು ಇಟ್ಕೊಂಡಿದ್ದಾನೆ, ಅವನ ಸನ್ಮಾನಿಸಬೇಡ ಅಂತ ಹೇಳಿದ್ಯಾ? ನಿನ್ನ ತಂದೆ ನಿನ್ನ ತಾಯಿನೇ. ಅವರ ಪಾಪಕ್ಕೂ ಅವರ ತಪ್ಪಿಗೆ ದೇವರ ಹತ್ರ ಅವ್ರು ಲೆಕ್ಕ ಕೊಡ್ತಾರೆ, ನಾವಲ್ಲ. ಆದ್ರೆ ನನ್ನ ಕೆಲಸ ಏನು? ನಾನು ಸನ್ಮಾನಿಸಲೇಬೇಕು. ದಿಸ್ ಇಸ್ ಮೈ ಬೈಬಲ್ ರೂಲ್ಸ್. ಅರಿಬಿಡೋದು ಯಾವಾಗ ಗೊತ್ತಾ? ನಮ್ಮ ನಾಲಿಗೆನ ಯಾವಾಗ ಅರಿಬಿಡೋದು ಗೊತ್ತಾ? ನಮ್ಮ ಸ್ಟೇಟಸ್ ಬಂದಾಗ, ನಮಗೆ ಬರುವಂತಹ ಉನ್ನತ ಸ್ಥಾನ ಬಂದಾಗ. ದಯವಿಟ್ಟು ನನ್ನ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, 3ನೇ ಅಧ್ಯಾಯದ ಪ್ರಕಾರ ನಾಲಿಗೆನ ಯಾವ ಕಾರಣಕ್ಕೂ ಹತೋಟಿಗೆ ನೀವು ತರಕ್ ಸಾಧ್ಯ ಇಲ್ಲ. ಯಾಕೋಬ ಹೇಳಾಯ್ತು, ಎಲ್ಲರ ಮುಂದೆ ಮಾತಾಡೋದು ಗಂಡನನ್ನ, ಹೇಗ್ ಬೇಕಾದ್ರೂ ಮಾತಾಡೋದು. ಹೇಗ್ ಮಾತಾಡ್ತೀರಿ? ಎಲ್ಲರ ಮುಂದೆ ಹೆಂಡತಿಯನ್ನ ಮಾತಾಡೋದು, ಎಲ್ಲರ ಮುಂದೆ ಮಕ್ಕಳು ತಂದೆ ತಾಯಿಗಳನ್ನ ಮಾತಾಡುವಂಥದ್ದು. ನಾನು ಮಾಡುವಂತ ಕೊಲೀಸ್, ಕೆಲಸ ಮಾಡೋ ಸ್ಥಳದಲ್ಲಿ ನನಗಿಂತ ಜೂನಿಯರು, ನನಗಿಂತ ಕೆಲ ವರ್ಗದವನು, ನನಗಿಂತ ಅವನು 3ನೇ ದರ್ಜೆ ಕೆಲಸ ಮಾಡೋದವನು, ನೀವು ನಾಲಿಗೆಯನ್ನ ಯಾವ ರೀತಿಯಲ್ಲಿ ಅರಿಬಿಡ್ತಿದ್ದೀರಿ? ವಾಕ್ಯ ತುಂಬಾ ಎಚ್ಚರಿಸ್ತದೆ ಪ್ರಿಯರೇ. ನಾವು ಎಕ್ಸಾಮ್ ಮಾಡ್ತಾ ಇದ್ದೀವಿ, ನಮ್ಗೆ ಗೊತ್ತಿಲ್ಲ ನಾವು ಪಾಸ್ ಆದ್ರೇನೆ ನಾವು ಪರಲೋಕಕ್ಕೆ ಹೋಗಕ್ ಸಾಧ್ಯ. ಅದು ಒಂದೇ ಒಂದು ಮೈ ಟಂಗ್, ನಮ್ಮ ನಾಲಿಗೆನ ಯಾವ ರೀತಿಯಲ್ಲಿ ನಾವು ಬಳಸ್ತಿದ್ದೀವಿ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. 9ನೇ ವಾಕ್ಯ ನಾವು 8ನೇ ವಾಕ್ಯದಲ್ಲಿ ನೋಡೋದು, ನಾವು 9ನೇ ವಾಕ್ಯ ನೋಡೋ ಪ್ರಿಯರೇ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನ ಕೊಂಡಾಡುತ್ತೇವೆ. ನೋಡಿ, ಇದು ಏಕೆ? ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾದ ಉಂಟು ಮಾಡಲ್ಪಟ್ಟ ಮನುಷ್ಯನ ಶಪಿಸ್ತೇವೆ. ಇದು ಹೇಗೆ? ದೇವರನ್ನ ಸ್ತುತಿಸುವಂತ ಈ ನಾಲಿಗೆ ದೇವರಿಂದ ಉಂಟು ಮಾಡಲ್ಪಟ್ಟಂತ ನನ್ನ ಮಡತಿಯನ್ನ, ದೇವರಿಂದ ಉಂಟು ಮಾಡಲ್ಪಟ್ಟಂತ ನನ್ನ ಗಂಡನನ್ನ, ಉಂಟು ಮಾಡಲ್ಪಟ್ಟಂತ ನನ್ನ ಮಕ್ಕಳನ್ನ, ನನ್ನ ಸ್ನೇಹಿತರನ್ನ, ನನ್ನ ಸಭೆಯವರನ್ನ, ನನ್ನ ಬೋಧಕರನ್ನ ಹೇಗೆ ಶಪಿಸಲು ಸಾಧ್ಯ? ಫೇಲ್. ದೇವರಿಗೆ ಸ್ತೋತ್ರ ಅಂತ ಹೇಳುವಂತ ನಾನು ನನ್ನ ಪಕ್ಕದಲ್ಲಿಂತವರಿಗೆ ಸ್ತೋತ್ರ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಹೇಗ್ ಪಾಸ್ ಆಗ್ತೀರಿ ನೀವು? ಹೇಗ್ ಪರಲೋಕಕ್ಕೆ ಹೋಗ್ತೀವಿ ನಾವು? ನಮ್ಮ ಉದ್ದೇಶ ತಾನೇ ಎಕ್ಸಾಮ್ ಪಾಸ್ ಆಗ್ಬಿಟ್ಟು ನನ್ನ ಮಕ್ಳು ಏನ್ ಮಾಡ್ಬೇಕು ಅಂತ ಲೆಕ್ಕ ಹಾಕೊಂಡಿದ್ದೀರಿ? ಪೇರೆಂಟ್ಸ್ಗಳು, ಮಕ್ಕಳೆಲ್ಲ ನೀವೇನ್ ಲೆಕ್ಕ ಹಾಕೊಂಡಿದ್ರಿ? ಹೇಗಾದ್ರೂ ಮಾಡಿ ನಾನು ಪಾಸ್ ಆಗಿ ನಾನು ಒಂದು ಗುರಿ ಇಟ್ಟಿದ್ದೀನಿ, ಆ ಗುರಿನ ಮುಟ್ಬೇಕು ಅಂತಿದ್ದೀನಿ ಬ್ರದರ್ ಅನ್ನೋದು ತುಂಬಾ ಸಂತೋಷವಾದಂತ ವಿಷಯ. ನನ್ನ ಮಗಳನ್ನ ನಾನು ಇದು ಮಾಡ್ಬೇಕು ಅಂತಿದ್ದೀನಿ, ನನ್ನ ಮಗನನ್ನ ಅದು ಮಾಡ್ಬೇಕು ಅನ್ನೋದು ಇದು ನಮ್ಮ ಗುರಿಯ ಒಂದು ಚೌಕಟ್ಟು. ಅದೇ ತರ ಆತ್ಮಿಕವಾದಂತ ಸಭೆಯಲ್ಲಿರುವಂತ ನಮ್ಮ ಎಲ್ಲರ ಚೌಕಟ್ಟು ಒಂದೇ. ನಾವೆಲ್ಲರೂ ನಿತ್ಯ ಜೀವಕ್ಕೆ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕು, ದೇವರ ಯೇಸು ಕ್ರಿಸ್ತನ ಬರುವಿಕೆಲ್ಲ ಆತನ ಜೊತೆಯಲ್ಲಿ ಇರಬೇಕು. ಆದ್ರೆ ನನ್ನ ಆ ಒಂದು ಕಾರ್ಯದಲ್ಲಿ ತೊಡಗಬೇಕು ಅಂದ್ರೆ ನನ್ನ ಹತೋಟಿಗೆ ಇಲ್ಲದೆ ಇರುವಂತ ನಾಲಿಗೆಯನ್ನ ಹತೋಟಿಗೆ ತರುವಂತ ಕೆಲಸವನ್ನ ನಾನು ಮಾಡ್ಲೇಬೇಕು. ಅದು ಚಿಕ್ಕ ಅಂಗ ಅಂತ ಆಲ್ರೆಡಿ ಯಾಕೋಬ ಹೇಳಾಯ್ತು. ಅದನ್ನ ಬಳಸುವಂತ ಬಳುವಿಕೆ ಮೇಲಿದೆ, ಅದು ಮಾತಾಡುವಂತ ಮಾತಿನ ಮೇಲೆ ನನ್ನ ರಿಸಲ್ಟ್ನೆಸ್ ಇದೆ. 8ನೇ ವಾಕ್ಯ ನೋಡುವ, ನಾಲಿಗೆಯನ್ನ ಯಾವ ಮಾನವನು ಹತೋಟಿಗೆ ತರಲಾನು, ಅದು ಸುಮ್ಮನಿರಲಾರದ ಏನ್ ಮಾಡ್ತಂತೆ? ಕೆಡುಕಾಗಿದೆ, ಮರಣಕರವಾದಂತ ವಿಷದಿಂದ ತುಂಬಿದೆ ಅಂತ ಹೇಳ್ತಾನೆ. ನೋಡಿ, ನಾಲಿಗೆನ ಅವನು ಪಾಸಿಟಿವ್ ಆಗಿ ಮಾತಾಡ್ತಾನೆ ಇಲ್ಲ ಯಾಕೋಬ. ನಾಲಿಗೆನ ಪಾಸಿಟಿವ್ ಆಗಿ ಹೇಳ್ತಿದ್ದಾನ? ಮಾತಾಡ್ತಾನೆ ಇಲ್ಲ ನಾಲಿಗೆನ. ಆದ್ರೆ ಇದು ದೇವರಿಂದನೇ ಉಂಟಾಗಿದ್ದು ಅಂತ ನಾನು ಹೇಳ್ತೇನೆ. ಈ ನಾಲಿಗೆ ಅಷ್ಟು ಡೇಂಜರ್.
ಬಟ್ ನನ್ನನ್ನ ಅದು ಪಾಸ್ ಮಾಡ್ಬೇಕು ನಾಲ್ಗೆ. ಯಾಕಂದ್ರೆ ನನ್ನ ಬರವಣಿಗೆಯ ಪೆನ್ ಅದೇ, ನಾನು ಅದನ್ನೇ ಬಳಸ್ಬೇಕಾಗಿದೆ. ನನ್ನ ಮೂಕನಾಗಿರೋದಕ್ಕೆ ಸಾಧ್ಯ ಇಲ್ಲ ಭೂಮಿಯಲ್ಲಿ. ಎಷ್ಟು ಹೊತ್ತು ನೀವು ಮಾತಾಡದಿರಕ್ಕೆ ಸಾಧ್ಯ ನಿಮ್ಮ ತಾಯಿ ಜೊತೆಯಲ್ಲಿ? ಎಷ್ಟು ಹೊತ್ತು ನಿಮ್ಮ ತಂದೆ ಜೊತೆಲಿ ಮಾತಾಡೋದಕ್ಕೆ ಸಾಧ್ಯ? ಎಷ್ಟು ಹೊತ್ತು ನಿಮ್ಮ ಗಂಡನ ಜೊತೆಲಿ ಮಾತಾಡೋದಕ್ಕೆ ಸಾಧ್ಯ? ಹೊತ್ತು ನಿಮ್ಮ ಗೆಳೆಯನ ಜೊತೆಲಿ ಮಾತಾಡದೇ ಇರಕ್ಕೆ ಸಾಧ್ಯ? ಒತ್ತು ಬಿಟ್ಟಾಗಿ ದಿನಗಳ ಲೆಕ್ಕ ಹಾಕೊಳ್ಳವ ಅವಕ್ಕೆ. ಎಷ್ಟು ದಿನಗಳು, ಎಷ್ಟು ವರ್ಷಗಟ್ಟಲೆ ಮಾತಾಡದೇ ಇರಕ್ಕೆ ಸಾಧ್ಯನಾ? ನಿಮ್ಮ ಮಾತಾಡದಿದ್ರು ಸಹ ಅದು ಶಾಪನೆ. ಒಬ್ಬರಿಗೆ ನೀನು ಸ್ತುತಿ ಆತನಿಗೆ ಶುಭಾಶಯ ಹೇಳೋದ್ರೂ ಶಾಪನೆ. ಕೇಳ್ತಾರಲ್ವಾ ಎಷ್ಟು ದಿನ ನೀವು ಹೀಗೆ ಇರ್ತೀರಿ ಅಂತ? ದೇವ್ರು ನಮ್ಮನ್ನ ಪ್ರಶ್ನಿಸ್ತಾನೆ ಪ್ರೇರೆ. ದೇವ್ರು ನಿಮ್ಮ ದೇವರ ಎಣಿಕೆಯಲ್ಲಿ ನನ್ನ ಸ್ಕೋರ್ ಬೋರ್ಡ್ ಹೇಗಿದೆ ಅಂತ ನೋಡ್ಬೇಕಾಗಿದೆ. ತುಂಬಾ ಎಚ್ಚರಿಕೆ ಆಗಿದೆ. ನಾವು ನೋಡುವಂತ ಕಾರ್ಯ ನೋಡುವ. ಈಗ ತಾನೇ ಓದಂತ ವಾಕ್ಯದಲ್ಲಿ ಯೋಹಾನ ಒಂದು ಮಾತು ಹೇಳ್ತಾನೆ. 1 ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ ನೋಡುವ. 1 ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ. ಹಾ, ಈಗ ದೇವರ ಮಕ್ಕಳಾಗ್ತೇವೆ. ಈಗ ಏನಾಗಿದ್ದೇವೆ ನಾವು? ಏನಾಗಿದೆ ಬ್ರದರ್? ದೇವರ ಮಕ್ಕಳಿಗೆ. ಒಂದು ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ಎರಡನೇದು, ಮುಂದೆ ನಾವು ಏನಾಗುವುದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಎರಡನೇದು ಕ್ವಶನ್ ಮಾರ್ಕ್ ಆಗಿದೆ. ಮೂರನೇದು, ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವುದು ಬರಲಿ. ಈಗ 3 ಪಾಯಿಂಟ್ಸ್ ಇದೆ ಇಲ್ಲಿ. ಗಮನ ಇಡಿದೆ ನನ್ನ ಪ್ರಿಯ ಸೋದರ. ಬೇಗ ಮುಗಿಸ್ತೇನೆ, ಜಾಸ್ತಿ ತಗೊಳ್ಳೋದಿಲ್ಲ ಇವತ್ತು. 3 ಪಾಯಿಂಟ್ಸ್ ಇದೆ. ಒಂದು ಏನಾಗಿದ್ದೇವೆ? ಫಸ್ಟ್ ಏನಾಗ್ಬಿಟ್ಟಿದ್ದೇವೆ ನಾವು? ದೇವ್ರ ಮಕ್ಕಳಾಗಿದ್ದೇವೆ. ಎರಡನೇದು ಏನಾಗ್ತೀವಿ ನಮ್ಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ್ ಬಂದಾಗ ನಾವೇನಾಗ್ತೀವಿ ಗೊತ್ತಿಲ್ಲ. ಆದ್ರೆ ಮೂರನೇದು ಏನಾಗ್ತೀವಿ ಅಂತ ಬಂದ್ರೆ, ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಅಂತ ಬಲ್ಲೆವು ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ ಇದು? ಯೋಹಾನ ಹೇಳ್ತಿದ್ದಾನೆ. ಯೋಹಾನ ಬರವಣಿಗೆಯಲ್ಲಿ, ಯೋಹಾನ ಪವಿತ್ರಾತ್ಮ ಭರಿತನಾಗಿ ಬರೆಯುವಂತ ಬರವಣಿಗೆಯಲ್ಲಿ 3 ವಿಷಯಗಳನ್ನ ಹೇಳ್ತಾರೆ. ಈಗ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದೆ. ಒಂದು ಗಮನ ಮಾಡಿ. ಎರಡನೇದು, ಅವ್ರು ಬಂದ್ಮೇಲೆ ನಾವ್ ಏನಾಗ್ತೀವಿ ಗೊತ್ತಿಲ್ಲ. ಮೂರನೇದು ಮುಖ್ಯವಾದಂತ ಅಂಶ, ಯೇಸು ಕ್ರಿಸ್ತನ ಬಂದ ಮೇಲೆ ನಾವೇನಾಗ್ತೀವಿ? ಈಗ ನಾನು ದೇವರ ಮಕ್ಕಳು. ಈಗ ನಾವು ಪ್ರೆಸೆಂಟ್ ದೇವರ ಮಕ್ಕಳು. ಈ ಭೂಮಿಯಲ್ಲಿ ಇರೋವರೆಗೂ, ನನ್ನ ಜೀವ ಶ್ವಾಸ ನನ್ನ ದೇಹದಲ್ಲಿ ಇರೋವರೆಗೂ ನಾನು ಏನಾಗಿದ್ದೇನೆ? ದೇವರ ಮಗಳಾಗಿದ್ದೇನೆ, ದೇವರ ಮಗನಾಗಿದ್ದೇನೆ. ಯೇಸು ಕ್ರಿಸ್ತನ ಬಂದ್ಮೇಲೆ ಯಾರ ತರ ಆಗ್ತೇನೆ? ಯೇಸು ಕ್ರಿಸ್ತನ ರೀತಿಯಲ್ಲೇ ಆಗೋಯ್ತೀನಿ ಅಂತ ಯೋಹಾನ ಹೇಳ್ತಾನೆ. ಈಗ ನಮ್ಮ ದೇವರ ಮಕ್ಕಳಾಗಿರುತ್ತ ನಮ್ಮ ನಾಲಿಗೆ ಹೇಗಿರ್ಬೇಕು ಅಂದ್ರೆ, ಇಷ್ಟೊತ್ತು ಯಾಕೋಬ ಹೇಳಿದ್ದು ಯಾರ ನಾಲಿಗೆ ಬಗ್ಗೆ ಮಾತಾಡ್ತಿದ್ದೇನೆ? ಮನುಷ್ಯನ ನಾಲಿಗೆಯನ್ನ ಹತ್ತೊಟ್ಟಿಗೆ ಮಾನವನು ತನ್ನ ನಾಲಿಗೆಯನ್ನ, ಅದೇ ತಾನೆ ವಾಕ್ಯದ. ಯಾರೋ ಓದಿ, ರಿವರ್ಸ್ ಹೋಗಿ, ಹಿಂದೆ ಹೋಗಿ. 6ನೇ ವಾಕ್ಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ಹಿಂದೆನೇ ಇದೆ. ಏನ್ ಹೇಳ್ತಾನೆ? 8ನೇ ವಾಕ್ಯ ಓದಿರ್ತದೆ. ಯಾವ ಮಾನವನು ಏನ್ ಮಾಡಕ್ ಸಾಧ್ಯ ಇಲ್ಲ? ಏನ್ ಹತ್ತೊಟ್ಟಿಗೆ ತರಕ್ ಸಾಧ್ಯ ಇಲ್ಲ. ಆದ್ರೆ ಈ 3ನೇ ಅಧ್ಯಾಯ 1 ಯೋಹಾನ 3ನೇ 2ನೇ ವಾಕ್ಯದ ಪ್ರಕಾರ ನಾವೇನಾಗಿದ್ದೀವಿ? ಆಗ ದೇವರ ಮಕ್ಕಳು ನಾಲಿಗೆಯನ್ನು ಹತ್ತೊಟ್ಟಿಗೆ ತರೋದಕ್ಕೆ ಸಾಧ್ಯ ಇಲ್ವಾ? ತರೋದಕ್ಕೆ ಸಾಧ್ಯ. ನಾನು ಮಾನವನಾಗಿದ್ದೆ, ಮನುಷ್ಯರ ರೀತಿಯಲ್ಲಿ ನಾನು ಒಬ್ಬ ಮನುಷ್ಯನಾಗಿದ್ರೆ, ದೇವರ ಮಗನಾಗಿ ದೇವರ ಮಗಳಾಗಿಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ನಾಲಿಗೆನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ನಾನು ದೇವರ ಮಗಳಾಗ್ಬಿಟ್ಟಿದ್ದೀನಿ, ದೇವರ ಮಗನಾಗಿದ್ದೀನಿ, ಕ್ರಿಸ್ತನಲ್ಲಿ ದೇವರ ಸಭೆಯಲ್ಲಿ ಅಂಗವಾಗಿದ್ದೀನಿ ಅಂದ್ಮೇಲೆ ನನ್ನ ನಾಲಿಗೆಯನ್ನ ನಾನು ಕಂಟ್ರೋಲ್ ಮಾಡಕ್ ಸಾಧ್ಯ. ಇದು ನಾವು ಅರಿಬೇಕಾದಂತ ವಿಷಯ ಪ್ರೇರೆ. ಮಾನವನಾದ್ರೆ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಜಸ್ಟ್ ಮನುಷ್ಯರಾಗಿದ್ರೆ ಸಾಧ್ಯ ಇಲ್ಲ. ದೇವರೊಳಗಡೆ, ಕ್ರಿಸ್ತನೊಳಗಡೆ ದೇವರ ಮಗನಾಗಿ ದೇವರ ಮಗಳಾಗ್ಬಿಟ್ರೆ ಖಂಡಿತವಾಗ್ಲೂ ಸಾಧ್ಯ. ನಮ್ಮ ನಾಲಿಗೆನ ಹತ್ತೊಟ್ಟಿಗೆ ಸರಕ್ ಸಾಧ್ಯ. ಈಗ ಲೆಕ್ಕ ಹಾಕಿ ನಿಮ್ಮ ಸ್ಕೋರ್ ಕೊಡಿ. ದೇವರ ಮಗಳಾಗಿ 2025ರಲ್ಲಿ ನನ್ನ ನಾಲಿಗೆಯಿಂದ ನಾನು ಪಡೆದುಕೊಂಡಂತ ಅಂಕ ಎಷ್ಟು? ಕುಟುಂಬದಲ್ಲಿ ಎಷ್ಟು ಅಂಕ, ಗಂಡನ ಹತ್ರ ಎಷ್ಟು ಅಂಕ, ಹೆಂಡತಿ ಹತ್ರ ಎಷ್ಟು, ಹಂಗೆ ಒಂದು ಲಿಸ್ಟ್ ಹಾಕೊಂಡೇ ಬನ್ನಿ. ದೇವರ ಮಗಳಾದ್ಮೇಲೆ, ದೇವರ ಮಗನಾದ್ಮೇಲೆ ನನ್ನ ಅಂಕದ ಪಟ್ಟಿ ಎಷ್ಟು? ಜಸ್ಟ್ 35 ಆದ್ರೂ ಓಕೆ, ಪಾಸ್ ಆದ್ರೂ ಓಕೆ ಅಲ್ವಾ? ಎಲ್ಲ ಹೇಳ್ತೀವಲ್ಲ, ಪಾಸ್ ಆದ್ರೆ ಸಾಕು ಬಿಡ್ರಿ, ನಮ್ಮ ಮಕ್ಕಳು ಪಾಸ್ ಆದ್ರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ನಮ್ಗೆಲ್ಲ ಅದನ್ನೇ ಹೇಳ್ತಾ ಇರೋದು. ಪಾಸ್ ಆದ್ರೆ ಸಾಕು ನನ್ನ ಮಗ ಅಂತಿದ್ರು. ಯಾಕೆ ಹೇಳ್ತಾರಂದ್ರೆ, ಮುಂದಿನ ತರಗತಿಗೆ ಹೋಗಕ್ಕಷ್ಟೇ ಪಾಸ್ ಆದ್ರೆ ಸಾಕು. ಫೇಲ್ ಆಗಕ್ಕೆ ಯಾವ ತಂದೆ ತಾಯಿಗಳಿಗೂ ಇಷ್ಟ ಇಲ್ಲ. ಅದೇ ತರ ಪರಲೋಕದ ತಂದೆಗೆ
ನಾವು ಪಾಸ್ ಆಗೋದು ಮಾತ್ರ ಇಷ್ಟ ಇರ್ಬೋದು, ಇಲ್ಲ ನಾವು 100ಕ್ಕೆ 100 ತೆಗೆಯಬೇಕಾದ್ರೆ ಇಷ್ಟ ಇರ್ಬೋದು. ಆದ್ರೆ ದೇವರ ಮಕ್ಕಳಾದಂತ ನಮಗೆ, ತಂದೆಯಾದಂತ ದೇವರಿಗೆ ಫೇಲ್ ಆಗೋದು ಇಷ್ಟ ಇಲ್ಲ. ಇವತ್ತು ಯೋಚನೆ ಮಾಡಿ, ನಾನು ಈ ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ದೇವರ ಮಗನಾಗಿ ಮಗಳಾಗಿ ಯಾವ ಕಡೆ ನನ್ನ ನಾಲಿಗೆ ಫೇಲ್ ಮಾಡಿದೆ, ಯಾವ ಕಡೆ ನಾಲಿಗೆ ನನ್ನನ್ನ ಹೆಚ್ಚಿನ ಅಂಕ ಕೊಡಿಸಿದೆ. ನಾನು ಇರುವಂತ ಸ್ಥಳದಲ್ಲಿ ಕುಟುಂಬ, ಬಂಧುಗಳ ಬಳಗ, ನನ್ನ ಸ್ನೇಹಿತರು, ನನ್ನ ಸಮಾಜ, ನನ್ನ ಸಭೆ, ಇಷ್ಟೂ ಕಡೆ ಎಕ್ಸಾಮ್ 6 ಸಬ್ಜೆಕ್ಟ್ ಇರೋಂಗೆ ಒಂದು 6 ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ, ಎಲ್ಲಿ ನನ್ನ ಅಂಕ ಜಾಸ್ತಿ ಇದೆ, ಎಲ್ಲಿ ನನ್ನ ವೀಕ್ ಆಗಿದೆ, ಎಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂತ ಲೆಕ್ಕ ಹಾಕ್ಬೇಕಾಗಿದೆ. ದೇವರ ಮಕ್ಕಳಾಗಿದ್ದೀವಿ ಪ್ರಿಯರೇ, ಗಮನದಲ್ಲಿಡಿ. ನಾವು ದೇವರ ಮಕ್ಕಳು, ನಮ್ಮ ನಾಲಿಗೆಯನ್ನು ನಾವು ಹತೋಟಿಗೆ ಇರೋದು ಸಾಧ್ಯ. ದೇವರ ಮಕ್ಕಳಾಗಿದ್ರೆ ಅಬ್ರಾಹಮನು ನಮಗೆ ಸಾಕ್ಷಿಯಾಗಿದ್ದಾನೆ. ದೇವರ ಮಕ್ಕಳಾಗಿದ್ರೆ ದಾವೀದನು ನಮಗೆ ಸಾಕ್ಷಿಯಾಗಿದ್ದಾನೆ. ದೇವರ ಮಕ್ಕಳಾಗಿದ್ರೆ ಕ್ರಿಸ್ತನು ನಮಗೆ ಸಾಕ್ಷಿಯಾಗಿದ್ದಾನೆ, ಅಪೊಸ್ತಲರು ಸಾಕ್ಷಿಯಾಗಿದ್ದಾರೆ. ಇವತ್ತು ನಾವು ಬದುಕೋದಕ್ಕೆ ಸಾಧ್ಯ. ಮಾನವರಾಗಿದ್ರೆ ಖಂಡಿತ ನಾಲಿಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾಲಿಗೆ ಹರಿಬಿಡೋದಕ್ಕೆ ನಾವು ಬಿಡಬಾರ್ದು. ನನ್ನ ಬಂಧು ಬಳಗ ತುಂಬಾ ಮುಖ್ಯ, ನೆರೆಹೊರೆಯವರು ತುಂಬಾ ಮುಖ್ಯ, ರಿಲೇಷನ್ ತುಂಬಾ ಮುಖ್ಯ. ಇವರ ಜೊತೆಯಲ್ಲಿ ನಿಮ್ಮ ನಾಲಿಗೆ ಯಾವ ರೀತಿಯಲ್ಲಿ ಹತೋಟಿಗೆ ತಗೊಂಡು ಬಂದಿದ್ರಿ ಹೋದ ವರ್ಷದಲ್ಲಿ? ನಿಮ್ಮ ನೇಬರ್ಸ್ ಯಾವ ರೀತಿಯಲ್ಲಿದೆ? ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸುವಂತ ರೀತಿಯಲ್ಲಿ ಆ ಪದದ ಹಿಂದೆ ನಿಮ್ಮ ನಾಲಿಗೆಯನ್ನ ಯಾವ ರೀತಿಯಲ್ಲಿ ಹರಿಬಿಟ್ಟಿದ್ದೀರಿ? ನಿಮ್ಮ ಮಾತಿಗೆ ಪಕ್ಕದ ಮನೆಯವರು ಹೇಳುವಂತ ಶಬ್ದಗಳೇನಾಗಿದೆ? ನಿಮ್ಮ ಮಾತಿಗೆ ನಿಮ್ಮ ಕೊಲೀಗ್ಸ್, ನಿಮ್ಮ ಜೊತೆಯಲ್ಲಿರುವಂತ ಕೆಲಸಗಾರರು ಹೇಳುವಂತ, ನಿಮ್ಮ ಜೊತೆಯಲ್ಲಿರುವಂತ ಸ್ನೇಹಿತರು ಹೇಳುವಂತ, ನಿಮ್ಮ ಬಂಧು ಬಳಗ ಹೇಳುವಂತ, ನಿಮ್ಮ ಸಭಿಕರು ಹೇಳುವಂತ, ನಿಮ್ಮ ಬೋಧಕರು ಹೇಳುವಂತ, ನಿಮ್ಮ ಬಂಧುಗಳು ಹೇಳುವಂತ, ಕೊನೆಯಲ್ಲಿ ಹೋಗೋದಾದ್ರೆ ನನ್ನ ಬಗ್ಗೆ ನನ್ನ ಗಂಡ ಹೇಳೋದಾದ್ರೆ, ನನ್ನ ಬಗ್ಗೆ ನನ್ನ ಹೆಂಡತಿ ಹೇಳೋದಾದ್ರೆ, ನಾನ್ ಜನ್ಮ ಕೊಟ್ಟಂತ ನನ್ನ ಮಕ್ಕಳು ನನ್ನ ಬಗ್ಗೆ ಹೇಳೋದಾದ್ರೆ, ನನ್ನ ಮಕ್ಕಳು ಬಗ್ಗೆ ನಾವು ತಂದೆ ತಾಯಿಗಳಾದ ನಾವು ಹೇಳೋದಾದ್ರೆ ಎಷ್ಟು ಅಂಕಗಳು ಕೊಡೋದಕ್ಕೆ ಸಾಧ್ಯ? ನಿಜವಾಗ್ಲೂ ನಮಗೆ ನಾವು ಪ್ರಶ್ನೆ ಹಾಕ್ಬೇಕಾಗಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ದೇವರ ಮಕ್ಕಳು, ಗಾಡ್ ಚಿಲ್ಡ್ರನ್ಸ್. ನಾವು ಮುಂದೆ ಏನಾಗ್ತೀವಿ ಅಂತಾನೆ ಗೊತ್ತಿಲ್ಲ ಅಂತ ಯಾಕೋಬ ಹೇಳ್ತಾನೆ. ಆದ್ರೆ ಒಂದು ರುಜುವಾತು ಸೀಲ್ ಹೊಡೆದು ಹೇಳ್ತಾನೆ, ಕ್ರಿಸ್ತನ ಬಂದ್ರೆ ಕ್ರಿಸ್ತನ ರೀತಿಯಲ್ಲೇ ಆಗ್ತೀವಿ ಅಂತ ಹೇಳ್ತಾನೆ. ಕ್ರಿಸ್ತನ ರೀತಿಯಲ್ಲಿ ನಾವು ಆಗ್ಬೇಕು ಅಂದ್ರೆ ಕ್ರಿಸ್ತನ ರೀತಿಯಲ್ಲಿ ಬದುಕಲೇಬೇಕು. ಆತನ ಬದುಕಿದಂತ 33 ವರ್ಷಗಳ ಕಾಲ ಬದುಕನ್ನ ನಾವು ನೋಡ್ಲೇಬೇಕು. 3.5 ವರ್ಷಗಳ ಸುವಾರ್ತೆ ಕಾಲದಲ್ಲಿ ನಡೆದುಕೊಂಡು ಬಂದಂತ ಕಾರ್ಯಗಳನ್ನು ನೋಡ್ಬೇಕಾಗಿದೆ. ಒಂದೊಂದು ವಿಷಯಗಳನ್ನ ಹೇಳ್ಕೊಂಡು ಹೋಗ್ಬೋದು ಪ್ರಿಯರೇ. ಯೇಸು ಕ್ರಿಸ್ತನ ಇಸ್ ಮೈ ಮಾಡ್ಲರ್. ಆತ ನನಗೆ ಮುಂದೆ ಒಂದು ಹೆಜ್ಜೆ ಇಟ್ಟು ಹೋಗಿದ್ದಾನೆ. ನಮ್ಮ ಮುಂದೆ ಆತನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕಾಗಿದೆ. ತನ್ನ ತಂದೆಗೆ, ತನ್ನ ತಾಯಿಗೂ, ತನ್ನ ಮಕ್ಕಳಿಗೂ, ತನ್ನ ಒಡ ಹುಟ್ಟಿದವರಿಗೆ ಮಾಡಿದ ಕಾರ್ಯಗಳನ್ನ ನೆನೆಸ್ಬೇಕಾಗಿದೆ. ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಆತನ ಬಂಧುಗಳ ಜೊತೆಯಲ್ಲಿ ಹೇಗಿದ್ದ ಅಂತ ನೋಡ್ಬೇಕಾಗಿದೆ. ಆತನ ತಾಯಿಗೆ ಜವಾಬ್ದಾರಿಕೆಯನ್ನು ಮುಗಿಸಿದಂತ ಕಾರ್ಯ ನೋಡಿದಿರಾ? ಸಿಲುಬೆ ಮರಣದಲ್ಲಿ ತನ್ನ ಜವಾಬ್ದಾರಿಕೆಯನ್ನು ಮುಗಿಸ್ತಾನೆ. ತಾಯಿಗೆ ಮಾಡಬೇಕಾದ ಜವಾಬ್ದಾರಿಕೆ ಎತ್ತು ಮಕ್ಕಳು ನೀವು ಮಾಡಬೇಕು. ಯೋಹಾನ ಕೊನೆಯ ಅಧ್ಯಾಯದಲ್ಲಿ ನೋಡಿ, ಸಿಲುಬೆಯಲ್ಲಿ ಮರಣಕ್ಕೆ ಇನ್ನೇನು ಸ್ವಲ್ಪ ಗಂಟೆಗಳಿದೆ. ತಾಯಿಗೆ ಸಲ್ಲಿಸಬೇಕಾದಂತ ಕಾರ್ಯಗಳನ್ನ ಇನ್ನೊಬ್ಬ ಶಿಷ್ಯನನ್ನ ಕರೆದು ಆತನ ಒಪ್ಪಿಸ್ತಾನೆ ತನ್ನ ತಾಯಿಗೆ. ಇದು ಎತ್ತ ಮಕ್ಕಳು ತಾಯಿಗೆ ಮಾಡಬೇಕಾದಂತ ಜವಾಬ್ದಾರಿಕೆ. ಇದು ನಮ್ಮ ಮಾಡ್ಲರ್ ಜೀಸಸ್ ಕ್ರೈಸ್ಟ್. ಈತನೇ ನಮಗೆ ಮಾದರಿ. ಈ ರೀತಿಯಲ್ಲಿ ಬದುಕಬೇಕು. ನಾವು ಇಲ್ಲಿ ಪಾಸ್ ಆಗ್ತೇವೆ. ನನ್ನ ತಾಯಿ ಮುಪ್ಪಿನ ವಯಸ್ಸಿಗೆ ಹೋದಾಗ, ನನ್ನ ತಂದೆ ಮುಪ್ಪಿನ ವಯಸ್ಸೋದಾಗ ನಾನು ಮಾಡಬೇಕಾದ ಕಾರ್ಯಗಳು ನೋಡ್ಬೇಕು. ನಿಮ್ಗೆ ಗೊತ್ತಾ, ದಾವೀದನು ಮುಪ್ಪಿನ ವಯಸ್ಸಿಗೆ ಹೋಗ್ತಾನೆ. ತಡೆಯಕ್ಕಾಗದೇ ಇರುವಂತ ಚಳಿಗಾಲ ಬರುತ್ತೆ. ಅಲ್ಲೆಲ್ಲ ತುಂಬಾ -ಡಿಗ್ರಿಗೆ ಹೋಗುತ್ತೆ. ಒಂದು ವೇಳೆ ಆ ಟೈಮಲ್ಲಿ ಆತನಿಗೆ ಏನಾದ್ರೂ ಒಂದು ಬೆಚ್ಚಿಗೆ ಆಗೋದಕ್ಕೋಸ್ಕರ ಆ ಸಂದರ್ಭಗಳಲ್ಲಿ ಅವರ ಒಂದು ಆಲೋಚನೆ ಪ್ರಕಾರ ಒಂದು ಯೌವನ ಹುಡುಗಿನ ಮದುವೆನ ಮಾಡ್ತಾರೆ. ಆಗನ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾ, ದಾವೀದನು ಅವಾಗಲೂ ಸಹ ತನ್ನ ಅಳಿಯ ತಪ್ಪನ್ನ ಮನಸ್ಸಿಟ್ಕೊಂಡು ಆ ಕಾರ್ಯವನ್ನು ಮಾಡ್ಲಿಲ್ಲ. ಮಕ್ಕಳು ತನ್ನ ತಂದೆಗೋಸ್ಕರ ಮಾಡಿದ ಕಾರ್ಯಗಳು ನೋಡ್ಬೇಕಾಗಿದೆ ಪ್ರಿಯರೇ. ಅನೇಕ ಕಾರ್ಯಗಳು. ಯೆಫ್ತನು ತನ್ನ ಮಗಳು ತನ್ನ ತಂದೆಗೋಸ್ಕರ ತನ್ನ ಪ್ರಾಣವನ್ನೇ ಬಿಡ್ತಾನೆ. ಬಲಿಪೀಠದಲ್ಲಿ ತನ್ನ ತಂದೆಗೋಸ್ಕರ ಬಲಿಪೀಠದಲ್ಲಿ ಮಲಗ್ತಾನೆ ಆ ಈಸಾಕ. ಇದು ನೀವು ನಡೆಸಬೇಕಾದ ಬದುಕಿನ ಎಕ್ಸಾಮಿನೇಷನ್. ಯಾವ ಮಾತನ್ನು ಕೇಳದೆ ತಂದೆ ತಾಯಿಗಳನ್ನ ಬಿಟ್ಟು ಹೊರಗಡೆ ಬರ್ತಾನೆ ತಂದೆಯಾದಂತ ಅಬ್ರಾಮ. ಅವನ ಕೈ ಹಿಡ್ಕೊಂಡು ಸಾರಳಿ ಎಲ್ಲಿಗೆ ಹೋಗ್ತೆ ಅಂತ ಪ್ರಶ್ನೆ ಕೇಳೋದಿಲ್ಲ. ಇದು ಮಡತಿಯ ಕೆಲಸ. ಅಪೊಸ್ತಲರ ಕೆಲಸಗಳನ್ನ ನೋಡಿ ಕ್ರಿಸ್ತನಲ್ಲಿ ಪ್ರಿಯರೇ, ಅವ್ರು ಕೊಟ್ಟಂತ ಕೆಲಸಗಳನ್ನ ಪ್ರಾಣ ಹೋಗೋವರೆಗೂ ಮಾಡಿದ್ರು. ನಾವು ಸಭೆ ಕೆಲಸದಲ್ಲಿ ಪಾಲ್ಗೊಳ್ತಿದ್ದೀವ ನನ್ನ ಪ್ರಿಯ ಸಹೋದರರೇ? ಸಭೆ ಕೆಲಸದಲ್ಲಿ ನನ್ನ ಪಾತ್ರಗಳು ಏನಾಗಿದೆ ಅಂತ ಸಹ ನೋಡ್ಬೇಕಾಗಿದೆ. ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಸಭೆಗೆ ನಾವು ಅಂಗಗಳಾಗಿದ್ದೇವೆ. ಯೌವನಸ್ಥರಾಗಿದ್ದೇವೆ. ಯೌವನಸ್ಥ ಸಹೋದರಿಯಾಗಿದ್ದೇವೆ. ಸಭೆಗೂ ಸಹ ನಿಮ್ಮ ಪಾತ್ರಗಳಿದೆ.
ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ನೀವು ಸಭೆಗೆ ನಿಮ್ಮ ಮಾರ್ಕ್ಸ್ ಹಾಕಿ ಎಷ್ಟಾಗ್ತೀರಿ? ನಾನು ಸಭೆಗೋಸ್ಕರ 100ಗೆ ಇಷ್ಟು ಮಾರ್ಕ್ಸ್ ಹಾಕಬಲ್ಲೆ, ನಾನು ನನ್ನ ಎಫೆಕ್ಟ್ ಇಷ್ಟು ಕೊಟ್ಟಿದ್ದೀನಿ ಸಭೆಗೆ, ನಮ್ಮ ಬೋಧಕರಿಗೆ ಇಷ್ಟು ಕೊಟ್ಟಿದ್ದೀನಿ, ನಮ್ಮ ಸುವಾರ್ತಿಗರಿಗೆ ಇಷ್ಟು ಕೊಟ್ಟಿದ್ದೀನಿ ಅಂದ್ರೆ ಮಾರ್ಕ್ಸ್. ನನ್ನ ಎಫೆಕ್ಟ್ ಸಭೆಗೋಸ್ಕರ ಏನಿದೆ? ಇದು ನಿಮ್ಮ ಕ್ರಿಸ್ತನ ರಕ್ತ ಸುರಿಸಿ ಸಂಪಾದನೆ ಮಾಡಿದ ಸಭೆ ಪ್ರಿಯರೇ. ಈ ಸಭೆಗೋಸ್ಕರ ಹೋದ ವರ್ಷದಲ್ಲಿ ನಿಮ್ಮ ಎಫೆಕ್ಟ್ ಏನಾಗಿದೆ? ಏನ್ ಕೊಟ್ರಿ ಈ ವರ್ಷ? ಹೋದ ವರ್ಷದಲ್ಲಿ ನಿಮ್ಮ ಸಮಯ ಆದ್ರೂ ಕೊಟ್ರ, ಹೋಗ್ಲಿ ನಿಮ್ಮ ಗಳಿಗೆ ಆದ್ರೂ ಈ ಸಭೆಗಾಗಿ ಕೊಟ್ರ? ಎಷ್ಟು ಬೆಳೆದಿದೀವಿ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ಹೇಳ್ತಾ ಇರ್ತೀವಲ್ಲ, ನನ್ನ ಮಗ ಓದೋದಕ್ಕೂ ಬರೆಯೋದಕ್ಕೆ ಬರ್ತಾ ಇಲ್ಲ, ನನ್ನ ಮಗಳಿಗೆ ಬರ್ತಾ ಇಲ್ಲ ಅಂದ್ರೆ ಸ್ಕೂಲ್ ಮೇಲೆ ಬೆರಳು ತೋರಿಸ್ತೀವಿ. ಆದ್ರೆ ಸ್ಕೂಲ್ ಆಗಿದೆಯಾ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಇದ್ರೂ ಇರ್ಬೋದು. ಒಂದ್ ವೇಳೆ ಸ್ಕೂಲ್ ಆಗೇ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ಏನ್ ಮಾಡ್ತೀರಿ? ಅದೇ ಸ್ಕೂಲಲ್ಲಿ ಇಡ್ತೀರಿ ನಿಮ್ಮ ಮಕ್ಕಳನ್ನ? ಏನ್ ಮಾಡ್ತೀವಿ? ಬೇರೆ ಸ್ಕೂಲ್ ನಾವು ಸೇರಿಸ್ತೀವಿ. ಯಾಕಂದ್ರೆ ಅಲ್ಲಿದ್ರೆ ನನ್ನ ಮಗಳು ಏನಾಗೋದಿಲ್ಲ, ವಿದ್ಯೆಯಲ್ಲಿ ಬೆಳೆಯೋದಿಲ್ಲ. ಒಂದ್ ವೇಳೆ ಸ್ಕೂಲು ಚೆನ್ನಾಗಿದೆ, ನನ್ನ ಮಗನೂ ಬೆಳೀತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಮಗನ ಕಡೆ ತಿರುಗಿ ಮಗನನ್ನ ಎಚ್ಚರಿಸ್ತೀವಿ. ಅದೇ ತರ ಕ್ರಿಸ್ತನ ಪ್ರಿಯರೇ, ಸಭೆಗಾಗಿ ನೀವು ಏನೆಲ್ಲ ಎಫೆಕ್ಟ್ ಕೊಟ್ಟಿದ್ದೀರಿ, ನಿಮ್ಮ ನಾಲಿಗೆಯನ್ನ ಹೇಗೆ ಬಳಸಿದ್ದೀರಿ, ಹೇಗೆ ಕಾರ್ಯದಲ್ಲಿ ತೊಡಗಿದ್ದೀರಿ? ಇಬ್ರಿಯರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಇಬ್ರಿಯ ಬರಹಗಾರ ಹೇಳ್ತಾನೆ ನೋಡಿ. ಇಬ್ರಿಯ 3:13. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನು ಕುರಿತು. ಇದು ನಾವು ಮಾಡಬೇಕಾದ ಕಾರ್ಯ. ಅನೇಕ ಸಮಯ ಈ ಅಧ್ಯಾಯ ತುಂಬಾ ಚೆನ್ನಾಗಿ ಹೇಳ್ತದೆ. ಒಂದೇ ಒಂದು ಮಾತನ್ನ ಇಲ್ಲಿ ತೆಗೆದುಕೊಂಡಿದ್ದೀವಿ. ನಿಮ್ಮಲ್ಲಿ ಒಬ್ಬರಾದರೂ ಏನ್ ಮಾಡೋದಂತೆ? ಪಾಪದಿಂದ ಏನಾಗ್ಬೇಡಿ, ಪಾಪದಿಂದ ಮೋಸ ಹೋಗಿ ಅಂತ ಹೇಳ್ತಾನೆ ಇಲ್ಲಿ. ಪಾಪ ನಿಮ್ಮನ್ನ ಏನ್ ಮಾಡ್ತದಂತೆ? ಮೋಸಗೊಳಿಸ್ತದೆ ಅಂತ ಹೇಳ್ತಾನೆ. ಪಾಪ ನಮ್ಮನ್ನ ಮೋಸ ಮಾಡ್ತದಂತೆ. ನೋಡಿ, ಇಬ್ರಿಯ ಬರಹಗಾರ ಹೇಳ್ತಾನೆ, ಪಾಪ ಎಷ್ಟರ ಮಟ್ಟಿಗೆ ಮೋಸಗೊಳಿಸ್ತದೆ ಅಂತ ಗಮನ ಇಡ್ಬೇಕಾಗಿದೆ. ಯಾವ್ದೆಲ್ಲ ಪಾಪ ಅದೆಲ್ಲ ನಿಮ್ಗೆ ಗೊತ್ತಿದೆ. ಪಾಪ ನಮ್ಮನ್ನ ಮೋಸ ಹೋಗಿ ಕಠಿಣರಾಗದಂತೆ ಅಂತ ಹೇಳ್ತದೆ. ಪಾಪ ಫಸ್ಟ್ ಮೋಸ ಮಾಡ್ತದೆ, ಆಮೇಲೆ ನಿಮ್ಮನ್ನ ಏನ್ ಮಾಡ್ಬಿಡ್ತದೆ? ಕಠಿಣ ಮಾಡಿಸ್ಬಿಡ್ತದೆ. ಕಠಿಣ ಅಂದ್ರೆ ಏನ್ ಗೊತ್ತಾ? ಅದನ್ನ ಮಾಡಿಸ್ತಾನೆ ಇರ್ತದೆ. ಎಗೇನ್ ಅದನ್ನೇ ಮಾಡ್ಬೇಕು. ಆ ಮೋಸನೇ ಪಾಪನೇ ಮಾಡ್ತಾ ಇರೋಂಗೆ ಆ ಮೋಸ ಮಾಡಿ ನಿಮ್ಮ ಕಠಿಣ ಮಾಡಿಸ್ತಂತೆ. ವಾಕ್ಯ ಭಾಗ ಹೇಳ್ತದೆ, ಮೋಸ ಹೋಗಿ ಕಠಿಣ ಆಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಅಂತ ಹೇಳ್ತೀವಿ. ಇವತ್ತು 2026 ಬಂದಿದ್ವಿ. ಇವತ್ತು ನಾವು ಕಾಲವು ಇರುವ ತನಕ ಪ್ರತಿನಿತ್ಯವೂ ಏನ್ ಮಾಡ್ಬೇಕಂತೆ? ಪ್ರತಿನಿತ್ಯವೂ ಒಬ್ಬರನ್ನವರು ಎಚ್ಚರಿಸ್ಬೇಕು. ಎಲ್ಲಿ ಎಚ್ಚರಿಸ್ಬೇಕು? ಫಸ್ಟ್ ನಿಮ್ಮ ಕುಟುಂಬದಲ್ಲಿ ಎಚ್ಚರಿಸಿ. ನಾನು ಪ್ರಾರಂಭದಲ್ಲೇ ಬಂದೆ, ಅದೇ ಪ್ರಾರಂಭ ಬರ್ತಾ ಇದ್ದೀನಿ. ಕುಟುಂಬದಲ್ಲಿ ಎಚ್ಚರಿಸಿ. ಯಾವ ಕಾರಣಕ್ಕೂ ಗಂಡನಾಗಿ ಹೆಂಡತಿಯಾಗಿ ಪಾಪಕ್ಕೆ ಹೋಗದಂತೆ. ಪಾಪ ಅಂದ ತಕ್ಷಣ ಟಾಪ್ ಅಲ್ಲಿರುವಂತದ್ದು ಯಾವ್ದೋ ಒಂದು ನೋಡಕ್ ಹೋಗ್ಬೇಡಿ ಪ್ರೇರೆ. ಯಾವುದು ಪಾಪದ ವೇದ ವಾಕ್ಯ ನಿಮ್ಮನ್ನ ಗುರುತಿಸ್ತದೋ ಆ ಸ್ಥಳದಲ್ಲಿ ನಿಮ್ಮ ಗಂಡ ಇದ್ರೆ ಇಲ್ಲ ನಿಮ್ಮ ಹೆಂಡತಿದ್ರೆ ದಯವಿಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಬರಕ್ಕೆ ಪ್ರಯತ್ನ ಪಡಿ. ಅದು ಏನಾದ್ರೂ ಇರ್ಬೋದು. ಆದ್ರೆ ಮುಖ್ಯವಾದಂತ ಅಂಶ ಏನಂತ, ನಿಮ್ಮ ನಾಲಿಗೆಯನ್ನ ಪಾಪಕ್ಕೆ ಕರ್ಕೊಂಡು ಹೋಗದ ರೀತಿಯಲ್ಲಿ ಅದು ಮೋಸ ಮಾಡ್ತದೆ. ಪಾಪ ಮೋಸ ಕಠಿಣ ಮಾಡ್ತದೆ. ಅದನ್ನ ಮಾಡದ ರೀತಿಯಲ್ಲಿ ದಯವಿಟ್ಟು ನಿಮ್ಮ ಗಂಡನೋ ಇಲ್ಲ ನಿಮ್ಮ ಹೆಂಡತಿಯನ್ನೋ ಇಲ್ಲ ನಿಮ್ಮ ಮಕ್ಕಳನ್ನ ಇಲ್ಲ ನಿಮ್ಮ ಸಭೆಯಲ್ಲಿರುವಂತಹ ಸಭಿಕರನ್ನ ಇಲ್ಲ ನಿಮ್ಮ ಬಂಧು ಬಳಗನ ಅವ್ರನ್ನೇನ್ ಮಾಡಿ ಒಬ್ಬರನ್ನೊಬ್ರು ಎಚ್ಚರಿಸುವಂತ ಕಾರ್ಯನ ಮಾಡಿ. ಇದು ನಾವು ಮಾಡಬೇಕಾದಂತ ಈ ವರ್ಷದ ಎಕ್ಸಾಮಿನೇಷನ್. ನಾನ್ ಪಾಸ್ ಆಗಿದ್ದೀನಿ, ಸಾಕಾ? ನಾನ್ ಪಾಸ್ ಆದ್ರೆ ಸಾಕಾ? ನನ್ನ ಗಂಡ ಪಾಸ್ ಆಗೋದ್ ಬೇಡವಾ? ನನ್ನ ಮಕ್ಕಳು ಪಾಸ್ ಆಗೋದ್ ಬೇಡವಾ? ಈ ಪಾಸ್ ಅನ್ನೋ ಪದ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಪ್ರಾರಂಭದಲ್ಲಿದ್ದೆ. ಈಗ ಪಾಸ್ ಆಗುವಂತ ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ಮುಂದಿನ ತರಗತಿಗೆ ಹೋಗ್ತಾರೆ. ನಾನ್ ಪಾಸ್ ಆದ್ರೆ ನೀವು ಪಾಸ್ ಆದ್ರೆ ಎಲ್ಲಿಗೆ ಹೋಗ್ತೀವಿ? ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ ರೀತಿಯಲ್ಲಿ ಆಗ್ತೀವಿ. ಆ ಪಾಸ್ಗೆ ನಾನು ಒಬ್ಬ ಸಾಕ? ನನ್ನ ಗಂಡ ಬೇಡವಾ? ನನ್ನ ಮಕ್ಕಳು ಬೇಡವಾ? ನನ್ನ ಸ್ನೇಹಿತರು ಬೇಡವಾ? ನನ್ನ ಬಂಧು ಬಳಗ ಬೇಡವಾ? ಹೀಗೆ ನೀವು ಒಂದು ಲಿಸ್ಟ್ ಹಾಕೊಂಡು ಬರೋದ್ರೆ ನನಗೆ ತುಂಬಾ ಕೆಲಸ ಇದೆ ಪ್ರಿಯರಿ. ಈ ಭೂಮಿಯಲ್ಲಿ ನಾವು ಮಾಡ್ಬೇಕಾದ ಜವಾಬ್ದಾರಿಕೆ ಇದೆ. ಕಣ್ಣು ಮುಚ್ಚಿ ತೆಗೆಯಷ್ಟಲ್ಲಿ ಯಾರೆಲ್ಲ ಕಾಣದೆ ಉಂಟಾಗಿದ್ದಾರೆ ಕಳೆದ ವರ್ಷದಲ್ಲಿ ಸ್ವಲ್ಪ ನೋಡಿ. ನಮ್ಗೆ ಈ ಜವಾಬ್ದಾರಿಕೆಯನ್ನ ನಾವು ಮಾಡುವ. ಮುಖ್ಯವಾಗಿ ನಿಮ್ಮ ಪ್ರಯತ್ನವನ್ನ ನಿಮ್ಮ ಕಾರ್ಯಗಳನ್ನ ಸಭೆಗಾಗಿ ಬಳಸಿ. ಸಭೆಯಲ್ಲಿರುವಂತಹ ವಿಷಯದಲ್ಲಿ ನಿಮ್ಮ ನಾಲಿಗೆಯನ್ನು ಅರಿಬಿಡಿ. ದೇವರನ್ನ ಸ್ತುತಿಸುವಂತ ಮಾಡಿ. ಬರೀ ಮಾನವನ ಮನಸ್ಸನಾಗಿದೆ, ಖಂಡಿತ ಕಂಟ್ರೋಲ್ ಮಾಡಕ್ಕಾಗಲ್ಲ ನಿಮ್ಮ ನಾಲಿಗೆಯನ್ನ. ಆದ್ರೆ ದೇವರ ಮಗಳಾಗಿದ್ರೆ ಖಂಡಿತ ನಿಮ್ಮ ನಾಲಿಗೆನ ಏನ್ ಮಾಡಕ್ ಸಾಧ್ಯ? ಕಂಟ್ರೋಲ್ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಈ ಸಮಯ ಕೊಟ್ಟಂತ ದೇವರಿಗೂ, ಈ ವಾಕ್ಯದಲ್ಲಿ ನನ್ನನ್ನು ನಾನು ಎಚ್ಚರಿಸಿಕೊಳ್ಳುತ್ತಾ ನಿಮ್ಮನ್ನು ಎಚ್ಚರಿಸ್ತಾ ಸಮಯ ಕೊಟ್ಟ ದೇವರಿಗೂ ಸಭೆಗೂ ಟೈಮ್ ಕೊಡ್ತೇನೆ. ಆಮೇಲೆ